ದೇವರು ಈ ವಾಕ್ಯದಿಂದ ನಮ್ಮ ಜೊತೆ ಮಾತಾಡುವಂತೆ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ಏಸಪ್ಪ, ಆರಾಧನೆ ಮೂಲಕವಾಗಿ ನೀವು ಮಹಿಮೆ ಹೊಂದಿದ್ದೀರಿ. ಹೃದಯಪೂರ್ವಕವಾದಂಥ ಕಣ್ಣೀರಿನಿಂದ, ಆತ್ಮ ಆವೇದನೆಯಿಂದ, ಸಂತೋಷದಿಂದ ಹೌದು ಸ್ವಾಮಿ ಮಾಡಿದಂಥ ಕೃತಜ್ಞತಾ ಆರಾಧನೆಯನ್ನು ನೀವು ಅಂಗೀಕರಿಸಿದ್ದೀರಿ. ನೀವು ಸಂತೋಷ ಪಟ್ಟಿದ್ದೀರಿ ದೇವ, ನಿಮಗೆ ಸ್ತೋತ್ರ. ಕರ್ತನೆ, ಎರಡನೇ ಪ್ರಾಮುಖ್ಯವಾದಂಥ ಭಾಗಕ್ಕೆ ನಾವು ಬಂದಿದ್ದೇವೆ ಅಪ್ಪ. ಹೌದು ಸ್ವಾಮಿ, ಓದಲ್ಪಟ್ಟಂಥ ವಾಕ್ಯ ಭಾಗವನ್ನು ಮುರಿದು ನಮ್ಮೆಲ್ಲರಿಗೂ ಹಂಚ್ರಿ. ನಿಲ್ಲುವಂಥ ಬಲಹೀನ ದಾಸನ ನನ್ನನ್ನು ಕೂಡ ನೆನಪು ಮಾಡಿಕೊಡ್ರಿ. ಕಾಣುವಂಥವನು, ನಿಲ್ಲುವಂಥವನು ಮನುಷ್ಯನೇ ಆದರೂ ಕೂಡ ಕಾಣದಿರುವಂಥ ನಿನ್ನ ಬಲವಾದಂಥ ಸ್ವರದಿಂದ ನನಗೆ ಮಾತಾಡ್ರಿ, ನಮ್ಮೆಲ್ಲರಿಗೂ ಮಾತಾಡ್ರಿ. ಕರ್ತನೆ, ನಿನ್ನ ಬರುವಿಕೆಗೆ ನಮ್ಮನ್ನು ಸಿದ್ಧಪಡಿಸಬೇಕಾಗಿ ನಮ್ಮನ್ನು ತಗ್ಗಿಸಿಕೊಳ್ತಾ ನಿಮ್ಮ ನಾಮವನ್ನು ಹೆಚ್ಚಿಸ್ತಾ ನಮ್ಮ ಒಡೆಯನ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ತೋತ್ರ ಮಾಡಿ ಪ್ರಾರ್ಥನೆ ಬೇಡ್ಕೊಳ್ತೇವೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಸೊ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಾವು ಓದಿಕೊಂಡಿರುವಂಥ ಈ ವೇದ ಭಾಗದಲ್ಲಿ ಈ ಕತೆ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆಯಲ್ಲ, ಎಲ್ರಿಗೂ ಗೊತ್ತಿದೆ. ತಪ್ಪಿ ಹೋದಂಥ ಕುಮಾರನು, ಒಬ್ಬ ತಂದೆಗೆ ಇಬ್ಬರು ಮಕ್ಕಳಿರ್ತಾರೆ. ಒಬ್ಬನು ಹಿರಿ ಮಗನು, ಒಬ್ಬನು ಕಿರಿ ಮಗನು. ಈ ಕಿರಿ ಮಗನ ಏನು ಮಾಡ್ತಂದ್ರೆ, ತಂದೆಗೆ ಆಸ್ತಿಯನ್ನು ಹಂಚ್ಕೊಡಪ್ಪ ಅಂತೇಳಿ ಕೇಳ್ತಾನೆ. ತಂದೆ ಆಸ್ತಿ ಹಂಚ್ಕೊಟ್ಟ ಮೇಲೆ ಈ ಕಿರಿ ಮಗನು ಏನು ಮಾಡ್ತಾನಂದ್ರೆ, ತನ್ನ ಆಸ್ತಿ ಎಲ್ಲ ತೆಗೆದುಕೊಂಡು ಹೋಗಿ ದೂರ ದೇಶಕ್ಕೆ ಹೋಗಿ ಅಲ್ಲಿ ಪಟಿಂಗನಾಗಿ ಬದುಕಿ ಎಲ್ಲ ಆಸ್ತಿಯನ್ನು ಕಳೆದುಕೊಂಡು ತಿರುಗಿ ಆತನು ಏನು ಮಾಡ್ತಾನಪ್ಪ ಅಂತಂದ್ರೆ ತಂದೆ ಮನೆಗೆ ಬರ್ತಾನ ಅಂತೇಳಿ. ಹಲ್ಲೆಲೂಯಾ. ಆದರೆ ಹಿರಿಮಗನು, ಕಿರಿಮಗನೇನೋ ಎಲ್ಲ ತಂದೆ ಆಸ್ತಿ ತೆಗೆದುಕೊಂಡು ಹೋಗಿ ಎಲ್ಲ ಹಾಳು ಮಾಡಿ ಮನೆಗೆ ಬರ್ತಾನೆ. ಆದರೆ ಮನೆಯಲ್ಲೇ ಒಬ್ಬ ಮಗ ಇರ್ತಾನೆ. ಆತನ ಹೆಸರೇನ್ರಿ? ಆತನ ಹೆಸರೇನು? ನಿಮ್ಮ ಬೈಬಲ್ದಾಗೆ ಬರ್ದಲ್ಲ, ಹಿರಿಮಗನು. ನೋಡ್ರಿ, ಕಿರಿಮಗನ ಹೆಸರನ್ನು ಬರ್ದಿಲ್ಲ, ಹಿರಿಮಗನ ಹೆಸರನ್ನು ಬರ್ದಿಲ್ಲ. ಬೈಬಲ್ದಾಗ ಏನಂತ ಬರ್ದದ? ಹೋದವ ಯಾರು? ಕಿರಿಮಗ ಆಸ್ತಿ ತಗೊಂಡು ಹೋದ, ಪಟಿಂಗಾಗಿ ಬದುಕದ, ಎಲ್ಲ ಹಾಳು ಮಾಡ್ಕೊಂಡು ಮನೆಗೆ ಬಂದ. ಈಗ ಮನೆಗೆ ಉಳ್ದವ ಯಾರು? ಹಿರಿಮಗನು. ಸೊ ನಾವು ನೋಡ್ತೇವೆ, ಈ ಕತೆ ಎಲ್ಲರಿಗೂ ಗೊತ್ತಿದೆ. ಕ್ರೈಸ್ತರಾದಂಥವ್ರಿಗೆ, ಚರ್ಚ್ಗೆ ಹೋಗುವಂಥವ್ರಿಗೆ ಎಲ್ಲರಿಗೂ ಈ ಕತೆ ಚೆನ್ನಾಗಿ ಗೊತ್ತಿದೆ. ಸೊ ಆ ಕತೆ, ಆ ಸಾಮ್ಯದಲ್ಲಿ ದೇವರು ಎಂಥ ಅದ್ಭುತವಾದಂಥ ರಹಸ್ಯವನ್ನು ಅಡಗಿಸಿಟ್ಟಿದ್ದಾನೆ. ಮತ್ತು ನಮ್ಮ ಆತ್ಮೀಯ ಜೀವಿತಕ್ಕೆ ಈ ವಾಕ್ಯ ಭಾಗ ಎಷ್ಟು ಅದು ಆಶೀರ್ವಾದಕರವಾಗಿದೆ ಎಂಬುದಾಗಿ ನಾವು ಈ ಸಮಯದಲ್ಲಿ ಧ್ಯಾನ ಮಾಡುವಂಥ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಗೊತ್ತುಂಟು. ನಾವು ಮೊದಲನೇದಾಗಿ ಮೇಲ್ನೋಟಕ್ಕೆ ನೋಡುವಂಥ ಸಂದರ್ಭದಲ್ಲಿ ಇಬ್ಬರು ಮಕ್ಕಳಲ್ಲಿ ತಪ್ಪು ಯಾರದ್ರಿ? ಕಿರಿಮಗನು. ಯಾಕಂದ್ರೆ ಆತನ ತಂದೆ ಆಸ್ತಿ ತೆಗೆದುಕೊಂಡು ಹೋಗಿ ಏನ್ ಮಾಡ್ಯಾನ, ದೂರ ದೇಶಕ್ಕೆ ಹೋಗಿ ಏನ್ ಮಾಡ್ಯಾನ, ಪಟಿಂಗನಾಗಿ ಬದುಕೇನ ಅಂತೇಳಿ ಬೈಬಲ್ನಾಗ ಬರ್ದ. ಮೇಲ್ನೋಟಕ್ಕೆ ನಮ್ಮೆಲ್ಲರಿಗೆ ಕಾಣುವಂತೆ ತಪ್ಪು ಯಾರ್ದದಪ್ಪ ಅಂತಂದ್ರೆ ಕಿರಿಮಗನ ತಪ್ಪದ. ಓಕೆ, ಹೌದಲ್ಲ? ಆದ್ರೆ ಕಿರಿಮಗಂದು ತಪ್ಪು, ಸಣ್ಣ ಮಗನ ತಪ್ಪು ಅಂತೇಳಿ ಎಲ್ಲರಿಗೂ ಗೊತ್ತದ, ಅದು ಬೈಬಲ್ನಾಗ ಬರ್ದದ. ಆದ್ರೆ ಇವತ್ತು ನಾವು ಹಿರಿಮಗನ ವಿಷಯದಲ್ಲಿ ನಾವು ಧ್ಯಾನ ಮಾಡೋಣ ಅಂತೇಳಿ. ಹಲ್ಲೆಲೂಯಾ. ಯಾವ ಮಗನ ವಿಷಯದಲ್ರಿ? ಹಿರಿಮಗನ ವಿಷಯದಲ್ಲಿ. ಯಾಕಂದ್ರೆ ಈ ಹಿರಿಮಗನ ವಿಷಯದಲ್ಲಿ ಬಹಳ ಅದ್ಭುತವಾದಂಥ ರಹಸ್ಯವನ್ನು ದೇವರು ಬೈಬಲ್ನಲ್ಲಿ, ಸತ್ಯವೇದದಲ್ಲಿ ಅಡಗಿಸಿಟ್ಟಿದ್ದಾನೆ. ಮತ್ತು ಈ ಹಿರಿಮಗನಲ್ಲಿ ನೋಡ್ರಿ, ಆತನಂತೆ ತಂದೆ ಆಸ್ತಿ ಆತನು ತೆಗೆದುಕೊಳ್ಳಿಲ್ಲ, ಆತನು ಪಟ್ಟಿಂಗನಾಗಿ ಜೀವಿಸಲಿಲ್ಲ, ತಂದೆ ಆಸ್ತಿ ಹಾಳು ಮಾಡಲಿಲ್ಲ. ಆದರೆ ಈ ಮಗನಲ್ಲಿ, ಹಿರಿಯ ಮಗನಲ್ಲಿ ಕೆಲವೊಂದು ಗುಡ್ ಕ್ವಾಲಿಟಿ ಇವೆ. ಅವುಗಳನ್ನು ಏನಂತೇಳಿ ಇವತ್ತು ನಾವು ಸತ್ಯವೇದದಲ್ಲಿ ನೋಡೋಣ ಅಂತೇಳಿ. ಹಲ್ಲೆಲೂಯಾ. ಸಣ್ಣ ಮಗನಲ್ಲಿ ತಪ್ಪುಗಳಿದೆ, ಪಾಪ ಮಾಡಿದ್ದಾನೆ, ಆಸ್ತಿ ಹಾಳು ಮಾಡಿದ್ದಾನೆ. ಆದರೆ ಹಿರಿ ಮಗನಲ್ಲಿ ಕೆಲವೊಂದು ಗುಡ್ ಕ್ವಾಲಿಟಿಗಳಿವೆ ಅಂತೇಳಿರಿ, ಕೆಲವೊಂದು ಒಳ್ಳೆ ಸ್ವಭಾವಗಳಿವೆ ಆತನಲ್ಲಿ. ಏನು ಆತನಲ್ಲಿ ಒಳ್ಳೆ ಸ್ವಭಾವಗಳಿವೆ ಎಂಬುದಾಗಿ ಈ ಸಮಯದಲ್ಲಿ ನಾವು ಒಂದೊಂದಾಗಿ ನೋಡೋಣ. ಬಹಳ ಪ್ರಾಮುಖ್ಯವಾಗಿ 3 ಒಳ್ಳೆಯ ಸ್ವಭಾವಗಳು, 3 ಗುಡ್ ಕ್ವಾಲಿಟಿಗಳು ಈ ಒಂದು ಹಿರಿಯ ಮಗನಲ್ಲಿವೆ. ಮೊಟ್ಟ ಮೊದಲನೇದಾಗಿ ಈತನಲ್ಲಿರುವಂಥ ಒಂದು ಹಿರಿಯ ಮಗನಲ್ಲಿರುವಂಥ ಒಳ್ಳೆ ಕ್ವಾಲಿಟಿ ಏನಪ್ಪಾ ಅಂತಂದ್ರೆ 31ನೇ ವಚನ. ಯಾರಾದರೂ ದಯಮಾಡೊಬ್ಬರು ಓದ್ತಿರಮ್ಮ? ಅದಕ್ಕೆ ತಂದೆಯು, ಕಂದ ನೀನು ಯಾವಾಗಲೂ ನನ್ನ ಸಂಗಡ ಇದ್ದಿ. ಸಾಕಮ್ಮ. ಇಲ್ಲಿ ನಾವು ನೋಡ್ತಿದ್ದೇವೆ, ಈ ಹಿರಿಮಗನ ಒಂದು ಒಳ್ಳೆ ಗುಡ್ ಕ್ವಾಲಿಟಿ ಏನಂದ್ರೆ, ಆತನ ಒಂದು ಒಳ್ಳೆ ಲಕ್ಷಣ ಏನಪ್ಪಾ ಅಂತಂದ್ರೆ, ಒಳ್ಳೆ ಸ್ವಭಾವ ಏನಪ್ಪಾ ಅಂತಂದ್ರೆ, ಆತನು ಯಾವಾಗಲೂ ಕೂಡ ಆತನು ತಂದೆಯ ಜೊತೆಯಲ್ಲಿದ್ದಾನೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಯಾರ ಜೊತೆ ಇದ್ದಾನ್ರಿ? ಆತನು ಯಾವಾಗಲೂ, ಆತನು ನಿರಂತರವಾಗಿ ಆತನು ತಂದೆ ಜೊತೆಯಲ್ಲಿ, ತಂದೆಯ ಸಹವಾಸದಲ್ಲಿ, ತಂದೆ ಮನೆಯಲ್ಲಿ ಆತನು ಇದ್ದಾನೆ. ಇದು ಒಳ್ಳೆ ಗುಡ್ ಕ್ವಾಲಿಟಿ ಆತನಲ್ಲಿರುವಂಥದ್ದು. ಹಲ್ಲೆಲೂಯಾ. ಎರಡನೇದಾಗಿ ನೋಡ್ರಿ, 29ನೇ ವಚನ. ಯಾರಾದರೂ ದಯಮಾಡೊಬ್ಬರು ಹೋದ್ರಮ್ಮ? ಆದರೆ ಅವನು
ತನ್ನ ತಂದೆಗೆ ನೋಡು ಇಷ್ಟು ವರ್ಷ ನಿನಗೆ ಸೇವೆ ಮಾಡಿದ್ದೇನೆ, ಇಷ್ಟು ವರ್ಷ ನಾನು ನಿನಗೆ ಸೇವೆ ಮಾಡಿದ್ದೇನೆ ಮತ್ತು ನಾನು ನಿನ್ನ ಒಂದಪ್ಪಣೆಯನ್ನಾದರೂ ಮೀರಲಿಲ್ಲ. ನಾವು ನೋಡ್ತೇವೆ. ಎರಡನೇದಾಗಿ ಹಿರಿ ಮಗನಲ್ಲಿ ಒಳ್ಳೆ ಗುಣ ಏನಿದೆಪ್ಪ ಅಂತಂದ್ರೆ, ಒಳ್ಳೆ ಸ್ವಭಾವ ಏನಂತಂದ್ರೆ, ತಂದೆಯ ಆಜ್ಞೆಗಳಲ್ಲಿ ಒಂದನ್ನು ಕೂಡ ಆತನ ಏನ್ ಮಾಡ್ಲಿಲ್ಲ ಅಂತ್ರಿ, ಮೀರ್ಲಿಲ್ಲ ಅಂತ. ನೋಡ್ರಿ ಎಂತ ಒಳ್ಳೆ ಕ್ವಾಲಿಟಿ ಇದೆ ಈ ಮಗನಲ್ಲಿ. ಮೊದಲನೇದಾಗಿ ಯಾವಾಗಲೂ ಆತನು ತಂದೆ ಮನೆಯಲ್ಲಿದ್ದಾನೆ, ತಂದೆ ಜೊತೆಯಲ್ಲಿದ್ದಾನೆ, ಒಳ್ಳೆ ಕ್ವಾಲಿಟಿ, ಒಳ್ಳೆ ಗುಣ. ಎರಡನೇದಾಗಿ ನಾವು ನೋಡ್ತಿದ್ದೇವೆ, ತಂದೆಯ ಒಂದು ಮಾತನ್ನು ಮೀರದೆ, ತಂದೆಯ ಒಂದು ಆಜ್ಞೆಯನ್ನು ಕೂಡ ಆತನು ಮೀರದೆ ಆತನು ತನ್ನ ಜೀವಿತವನ್ನು ಆ ಮನೆಯಲ್ಲಿ ಕಳೀತಾ ಇದ್ದಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಇದು ಎರಡನೇ ಗುಡ್ ಕ್ವಾಲಿಟಿ, ಎರಡನೇ ಒಳ್ಳೆ ಲಕ್ಷಣ ಈ ಮಗನಲ್ಲಿ. ಮೂರನೇದು ಯಾರಾದರೂ ಓದ್ತೀರಾ? 25ನೇ ವಚನ ಓದ್ತೀರಮ್ಮ ಯಾರಾದರೂ? ಆದರೆ ಅವನ ಹಿರಿಮಗನು ಹೊಲದಲ್ಲಿದ್ದನು. ಸಾಕಮ್ಮ. ನಾವು ನೋಡ್ತೇವೆ ಮೂರನೇ ಒಳ್ಳೆ ಲಕ್ಷಣ ಏನಿದೆ ಈ ಮಗನಲ್ಲಪ್ಪ ಅಂತಂದ್ರೆ, ಯಾವಾಗಲೂ ಆತನು ತಂದೆಯ ಕೆಲಸದಲ್ಲಿ ಆತನು ನಿರತರಾಗಿದ್ದಾನೆ ಅಂತ ಹೇಳಿ. ಹಲ್ಲೆಲೂಯಾ. ನನ್ನ ಮಾತು ಅರ್ಥ ಆಗ್ಲತ್ತದ್ರಿ? ಈ ಹಿರಿಮಗನಲ್ಲಿರುವಂಥ ಶ್ರೇಷ್ಠವಾದಂಥ 3 ಲಕ್ಷಣಗಳಲ್ಲಿ, ಈ ದೊಡ್ಡ ಮಗನಲ್ಲಿರುವಂಥ 3 ಶ್ರೇಷ್ಠವಾದಂಥ ಸ್ವಭಾವಗಳಲ್ಲಿ ನಾವು ನೋಡ್ತಿದ್ದೇವೆ. ಮೂರನೇದೇನಪ್ಪ ಅಂತಂದ್ರೆ, ಆತನು ತಂದೆಯ ಕೆಲಸದಲ್ಲಿ ಯಾವಾಗಲೂ ಇರ್ತಾ ಇದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ ಎಂಥ ಒಳ್ಳೆ ಲಕ್ಷಣಗಳಿವೆ ಈ ಮಗನಲ್ಲಿ, ಎಷ್ಟು ಒಳ್ಳೆ ಸುಗಂಧಗಳಿವೆ ಈ ಮಗನಲ್ಲಿ. ನಾವು ನೋಡ್ತೇವೆ, ಮೊದಲನೇದಾಗಿ ಆತನು ತಂದೆಯ ಸಂಗಡ ಇದ್ದಾನೆ ಯಾವಾಗಲೂ ಕೂಡ. ಎರಡನೇದಾಗಿ ಆತನು ತಂದೆ ಒಂದು ಮಾತನ್ನು ಮೀರದೆ, ತಂದೆಯ ಆಜ್ಞೆಗಳನ್ನು ಒಂದನ್ನು ಕೂಡ ಆತನು ಮೀರದೆ ಪಾಲಿಸ್ತಾ ಇದ್ದಾನೆ. ನಾವು ನೋಡ್ತೇವೆ ಮೂರನೇದಾಗಿ ತಂದೆಯ ಕೆಲಸ ಚಾಚು ತಪ್ಪದೆ, ತಂದೆಯ ಕೆಲಸವನ್ನು ಆತನು ನಿರಂತರವಾಗಿ ಆತನು ಮಾಡ್ತಾ ಇದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿರಿ. ಹಲ್ಲೆಲೂಯಾ. ಇವು 3 ಒಳ್ಳೆ ಸ್ವಭಾವಗಳು ಈತನಲ್ಲಿರುವಂಥವು, ಈತನಲ್ಲಿರುವಂಥ ಶ್ರೇಷ್ಠವಾದಂಥ ಗುಣಗಳಿವು. ಆದರೆ ನಾವು ನೋಡ್ತೇವೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ಈತನು ತಂದೆಯ ಜೊತೆಯಲ್ಲಿದ್ದಾನೆ, ಈತನು ತಂದೆಯ ಆಜ್ಞೆಗಳನ್ನು ಪಾಲಿಸ್ತಾ ಇದ್ದಾನೆ, ಈತನು ತಂದೆ ಹೇಳಿದಂಥ ಎಲ್ಲ ಕೆಲಸವನ್ನು ಚಾಚು ತಪ್ಪದೆ ಆತನು ಮಾಡ್ತಾ ಇದ್ದಾನೆ. ಆದರೂ ಕೂಡ ನಾವು ನೋಡ್ತೇವೆ ಈತನ ಜೀವಿತದಲ್ಲಿ ಒಂದು ಲೋಪ ಇದೆ, ಈತನ ಜೀವಿತದಲ್ಲಿ ಒಂದು ದೋಷ ಕಂಡು ಬರ್ತಾ ಇದೆ ನಮಗೆ. ಏನು ಆ ದೋಷ ಎಂಬುದಾಗಿ ನೋಡುತ್ತ ಸಂದರ್ಭದಲ್ಲಿ, ಏನು ಈ ತಪ್ಪು ಈತನ ಜೀವಿತದಲ್ಲಿ ಎಂಬುದಾಗಿ ನೋಡುತ್ತ ಸಂದರ್ಭದಲ್ಲಿ ನಾವು ನೋಡ್ತೇವೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ಆತನ ಹೊಲದಿಂದ ಯಾವಾಗ ಮನೆ ಕಡೆಗೆ ಹತ್ರ ಬರ್ತಾ ಇರ್ತಾನೋ, ಬರುವಂತ ಸಂದರ್ಭದಲ್ಲಿ ಆತನ ಮನೆಯಿಂದ ವಾದ್ಯಗಳು, ನರ್ತನಗಳು, ಮ್ಯೂಸಿಕ್ಗಳು, ಸಂತೋಷದ ವರ್ತನ ನಾದನಗಳು ಆತನು ಕೇಳುವಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಒಬ್ಬ ಆಳನ್ನು ಕರೆದು ಆತನ ಕೇಳ್ತಾನೆ, ಏನಪ್ಪಾ ಇದು ಸಂತೋಷದ ಗಾನ ಬರ್ತಾ ಇದಲ್ಲ ನಮ್ಮ ಮನೆಯಲ್ಲಿ ಅಂತೇಳಿ ಹೊಲದಿಂದ ಬರೋ ಟೈಮ್ನಾಗ ಕೇಳಿದಾಗ ಆ ಆಳುಗಳಲ್ಲಿ ಒಬ್ಬರು ಏನು ಹೇಳ್ತಾರಪ್ಪ ಅಂತಂದ್ರೆ, ನಿಮ್ಮ ತಮ್ಮನು ಏನ್ ಮಾಡಿದ್ದಾನೆ, ಬಂದಿದ್ದಾನೆ. ಯಾರು ಬಂದಾರ? ನಿನ್ನ ತಮ್ಮ ಇದ್ದಾನಲ್ಲ, ನಿನ್ನ ತಮ್ಮ ಏನ್ ಮಾಡಿದಾನೆ, ಬಂದಿದ್ದಾನೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ಆತನಿಗೆ ವಿಪರೀತವಾದಂಥ ಕೋಪ ಬಂದು ಮನೆಯಲ್ಲಿ ಹೋಗಲಾರದೆ ಸಿಟ್ಟಿನಿಂದ ಹೊರಗಡೆ ನಿಂತ್ಕೊಳ್ತಾನಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಲೋಚನೆ ಮಾಡ್ರಿ, ಈ ಮಗನಲ್ಲಿ ಎಷ್ಟು ಒಳ್ಳೆ ಗುಣಗಳಿವೆ ರೀ, 3. ಆ ಗುಣಗಳು ಎಂಥ ಗುಣಗಳು ಅವು? ಮೊದಲನೇ ಗುಣ ಏನದ ಆತನಲ್ಲಿ, ಯಾವಾಗಲೂ ತಂದೆ ಜೊತೆಯಲ್ಲೇ, ತಂದೆ ಮನೆಯಲ್ಲೇ ಇದ್ದಾನೆ. ಎರಡನೇದನು, ತಂದೆ ಒಂದು ಆಜ್ಞೆ ಕೂಡ ಆತನು ಮೀರ್ತಾ ಇಲ್ಲ. ಮೂರನೇದಾಗಿ, ತಂದೆ ಹೇಳಿದಂತೆ ಎಲ್ಲಾ ಕೆಲಸವನ್ನು ಚಾಚು ತಪ್ಪದೆ ಆತನು ಮಾಡ್ತಾ ಇದ್ದಾನೆ. ಆದರೂ ಕೂಡ ನಾವು ನೋಡ್ತೇವೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ಆತನ ಜೀವಿತದಲ್ಲಿ ಇಷ್ಟು ಇದ್ರೂ ಕೂಡ ಆತನ ಜೀವಿತದಲ್ಲಿ ನೆಮ್ಮದಿ ಅಂತಕ್ಕಂಥದ್ದು, ಸಂತೋಷ ಅಂತಕ್ಕಂಥದ್ದು ಆತನ ಜೀವಿತದಲ್ಲಿಲ್ಲ. ಇದು ಆತನ ತಪ್ಪು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದೀವಿ ಅಂತ ಹೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ನಾವು ಕೂಡ ಅನೇಕ ವರ್ಷಗಳಿಂದ ನಾವು ಕೂಡ ದೇವರ ಮಕ್ಕಳಾಗಿದ್ದೇವೆ, ವಿಶ್ವಾಸಿಗಳಾಗಿದ್ದೇವೆ, ಕ್ರೈಸ್ತರಾಗಿದ್ದೇವೆ, ಚರ್ಚ್ಗಳಿಗೆ ಹೋಗ್ತೇವೆ, ವಾಕ್ಯ ಕೇಳ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ಆರಾಧನೆ ಮಾಡ್ತೇವೆ, ಕಾಣಿಕೆ ಕೊಡ್ತೇವೆ, ಮತ್ತು ದೇವರ ಮನೆಯಲ್ಲಿ ಹೋಗಿ ನಾವು ಸೇವೆಯನ್ನು ಮಾಡ್ತೇವೆ, ಮತ್ತು ದೇವರ ಕೆಲಸಗಳನ್ನು ಮಾಡ್ತೇವೆ. ಇವತ್ತು ನಾವು ಕೂಡ ನಮ್ಮ ಕ್ಷೇತ್ರದಲ್ಲಿ ದೇವ್ರು ನಮಗಿಟ್ಟಂಥ ಸಭೆಯಲ್ಲಿ, ದೇವ್ರು ನಮಗಿಟ್ಟಂಥ ಪ್ರಾಂತದಲ್ಲಿ ನಾವೆಲ್ಲರೂ ಕೂಡ ಎಲ್ಲ ರೀತಿಯಿಂದ ಕರೆಕ್ಟಾಗಿ ನಾವು ಕೆಲಸಗಳನ್ನು ಮಾಡ್ತಾ ಇದೀವಿ. ಆದ್ರೆ ಬಹಳ ಪ್ರಾಮುಖ್ಯವಾದಂತ ಒಂದು ಪ್ರಶ್ನೆ ಇವತ್ತು ನಾನು ನೀನು ಏನ್ ಹಾಕೊಳ್ಬೇಕಪ್ಪ ಅಂತಂದ್ರೆ, ಇವತ್ತು ನನ್ನ ಜೀವಿತದಲ್ಲಿ, ನಿನ್ನ ಜೀವಿತದಲ್ಲಿ ನೆಮ್ಮದಿ ಅಂತಕ್ಕಂಥದ್ದು ಇದೆಯಾ? ಇವತ್ತು ನನ್ನ ಜೀವಿತದಲ್ಲಿ, ನಿನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ, ನಿಮ್ಮ ಕುಟುಂಬದಲ್ಲಿ ಸಂತೋಷ ಅಂತಕ್ಕಂಥದ್ದು ಇದೆಯಾ?
ಪ್ರೀತಿಯ ದೇವ್ರ ಮಕ್ಕಳೇ, ಇದು ಬಹಳ ಪ್ರಾಮುಖ್ಯವಾದಂಥ ಪ್ರಶ್ನೆ ಅಂತೇಳಿರಿ. ಆದ್ರೆ ನಾವು ನೋಡ್ತೇವೆ ಹಿರಿಮಗನಲ್ಲಿ 3 ಶ್ರೇಷ್ಠ ಸ್ವಭಾವಗಳಿದ್ರೂ ಕೂಡ, 3 ಶ್ರೇಷ್ಠ ಒಳ್ಳೆ ಲಕ್ಷಣಗಳಿದ್ರೂ ಕೂಡ ನಾವು ನೋಡ್ತೇವೆ ಎಂಥ ಒಳ್ಳೆ ಕಾರ್ಯಗಳು ಆತನ ಜೀವಿತದಲ್ಲಿದ್ದರೂ ಕೂಡ ನಾವು ನೋಡ್ತೇವೆ ಆತನು ಎಷ್ಟೋ ಒಳ್ಳೆ ಒಳ್ಳೆ ಕಾರ್ಯಗಳನ್ನು ಮಾಡಿದ್ರು ಕೂಡ ಆತನ ಜೀವಿತದಲ್ಲಿ ನಾವು ನೋಡ್ತೇವೆ ಸಂತೋಷ ಅಂತಕ್ಕಂಥದ್ದು ಇಲ್ಲ ಆತನ ಜೀವಿತದಲ್ಲಿ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಅಂತೇಳಿರಿ. ಹಲ್ಲೆಲೂಯ, ಹಲ್ಲೆಲೂಯ. ನನ್ನ ಪ್ರೀತಿ ದೇವರ ಮಕ್ಕಳೇ, ನೀವೆಲ್ಲರೂ ಕೂಡ ಇವತ್ತು ಚರ್ಚ್ಗೆ ಬಂದಿದ್ದೀರಿ, ದೇವ್ರ ಮಂದಿರಕ್ಕೆ ಬಂದಿದ್ದೀರಿ, ದೇವ್ರ ಮಾತುಗಳನ್ನು ಕೇಳ್ತಾ ಇದ್ದೀರಿ. ನಿಮ್ಮ ಜೀವಿತದಲ್ಲಿ ಕೂಡ ದೇವರು ಕೊಟ್ಟಂತ ಸಂತೋಷ, ದೇವರು ಕೊಟ್ಟಂತ ಆನಂದ, ನಿಜವಾದಂತ ಸಂತೋಷ, ನಿಜವಾದಂತ ಆನಂದ ನಿಮ್ಮಲ್ಲಿ ಇದೆಯಾ? ಒಂದು ಸಲ ನಿಮ್ಮ ಎದೆ ಮೇಲೆ ಕೈ ಇಟ್ಕೊಂಡು ಒಂದ್ಸಲ ಪರೀಕ್ಷೆ ಮಾಡಿಕೊಡ್ರಿ. ಒಂದ್ಸಲ ನಿಮ್ಮನ್ನು ನೀವು ನೋಡ್ಕೊಡ್ರಿ. ನಿಜವಾಗಿ ನಿಮ್ಮ ಜೀವಿತದಲ್ಲಿ ಸಂತೋಷ, ಸಮಾಧಾನ ಇದೆಯಾ ಎಂಬುದಾಗಿ ಒಂದು ಸಲ ನಮ್ಮನ್ನು ನೋಡ್ಕೊಳ್ಬೇಕು. ಯಾಕಂದ್ರೆ ನಾವೆಲ್ಲರೂ ಕೂಡ ಇವತ್ತು ಯೇಸು ಕ್ರಿಸ್ತನನ್ನು ನಂಬಿದ್ದೇವೆ, ವಿಶ್ವಾಸದ ಹೆಜ್ಜೆಯನ್ನು ಹಾಕ್ತಾ ಇದ್ದೇವೆ. ಈ ಲೋಕದ ಯಾತ್ರೆಯಲ್ಲಿ ನಾವೆಲ್ಲರೂ ಕೂಡ ನಂಬಿಗಸ್ತರೆಂಬುದಾಗಿ ಕರೆಸ್ಕೊಳ್ತಾ ಇದ್ದೇವೆ. ಆದ್ರೂ ಕೂಡ ನಾವು ನೋಡ್ತೇವೆ ನಮ್ಮ ಜೀವಿತದಲ್ಲೂ ಕೂಡ ಅನೇಕ ಸಲ ಈ ಹಿರಿಮಗನ ಜೀವಿತದಲ್ಲಿ ಯಾವ ರೀತಿಗೆ ಸಂತೋಷ ಇರಲಿಲ್ಲೋ, ಇವತ್ತು ಚರ್ಚ್ಗಳಿಗೆ ಬಂದರೂ ಕೂಡ, ಇವತ್ತು ವಾಕ್ಯ ಕೇಳಿದ್ರು ಕೂಡ, ಇವತ್ತು ಪ್ರಾರ್ಥನೆ ಮಾಡಿದ್ರು ಕೂಡ, ಇವತ್ತು ಆರಾಧನೆ ಮಾಡಿದ್ರು ಕೂಡ, ಇವತ್ತು ನಾವು ಕಾಣಿಕೆಗಳು ಕೊಟ್ಟರು ಕೂಡ ಎಲ್ಲೋ ನಮ್ಮ ಹೃದಯದಲ್ಲಿ, ಎಲ್ಲೋ ಒಂದು ಮೂಲೆಯಲ್ಲಿ ನಮ್ಮ ಜೀವಿತದಲ್ಲಿ ಅಸಮಾಧಾನ ಅಂತಕ್ಕಂಥದ್ದು, ನಮ್ಮ ಜೀವಿತದಲ್ಲಿ ಶಾಂತಿ ಇಲ್ಲದೆ ಇರುವಂಥದ್ದು, ನಮ್ಮ ಜೀವಿತದಲ್ಲಿ ಎಲ್ಲೋ ಸಂತೋಷ ಇಲ್ಲದಂಥದ್ದು ಪ್ರತಿಯೊಬ್ಬರು ನಾವು ಅನುಭವಿಸ್ತಾ ಇರ್ತೇವೆ. ನನ್ನ ಪ್ರೀತಿ ದೇವರ ಮಕ್ಕಳೇ, ಹಲ್ಲೆಲೂಯ. ನಾವು ಮೇಲ್ನೋಟಕ್ಕೆ ಸಂತೋಷವಾಗಿದ್ದಾರೆ ಎಂಬುದಾಗಿ ಹೇಳುವಾಗ ಎಲ್ಲರೂ ಕೂಡ ನಾವು ಸಂತೋಷವಾಗಿದ್ದೇವೆ ಎಂಬುದಾಗಿ ಹೇಳ್ತೇವೆ. ಮೇಲ್ನೋಟಕ್ಕೆ ಎಲ್ಲರಿಗೆ ನಾನು ಕೇಳಿದಾಗ ನಾವು ಆನಂದವಾಗಿದ್ದೇವೆ, ಆರೋಗ್ಯಕರವಾಗಿ ಎಂಬುದಾಗಿ ನಾವು ಹೇಳ್ತೇವೆ. ಆದರೆ ಬಹಿರಂಗವಾಗಿ ಎಲ್ಲರೆದುರಿಗೆ ಗುಂಪಿನಲ್ಲಿ ಗೋಯಿಂದ ಅಂದ ಹಾಗೆ ಎಲ್ಲರೂ ಕೂಡ ನಾವು ಸಂತೋಷವಾಗಿದ್ದೇವೆ ಎಂಬುದಾಗಿ ಹೇಳ್ತೇವೆ. ಆದರೆ ನಮ್ಮ ಹೃದಯವನ್ನು ಹೊಕ್ಕಿ ನೋಡಿದಂಥ ಸಂದರ್ಭದಲ್ಲಿ, ನಮ್ಮ ಆತ್ಮೀಯ ಜೀವಿತವನ್ನು ಹೊಕ್ಕಿ ಒಂದ್ಸಲ ನೋಡಿದಂಥ ಸಂದರ್ಭದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ನನ್ನ ಪ್ರೀತಿ ದೇವರ ಮಕ್ಕಳೇ ನಿಜವಾದಂಥ ಶಾಂತಿ ಆಗಲಿ, ನಿಜವಾದಂಥ ಸಮಾಧಾನ ಆಗಲಿ, ನಿಜವಾದಂಥ ನೆಮ್ಮದಿ ಆಗಲಿ ನಮ್ಮ ಜೀವಿತದಲ್ಲಿ ಇಲ್ಲದೆ ಇರೋದನ್ನು ನಾವು ಅನೇಕ ಸಲ ಕಾಣ್ತೀವಿ ಅಂತೇಳಿ. ಹಲ್ಲೆಲೂಯ. ಯಾವುದೋ ಒಂದು ಇರ್ತದೆ, ಯಾವುದೋ ಒಂದು ಸಮಸ್ಯೆ ಇರ್ತದೆ. ಆ ಸಮಸ್ಯೆ ನಮ್ಮನ್ನು ಏನ್ ಮಾಡ್ತದಪ್ಪ ಅಂತಂದ್ರೆ ನಾವು ಸಂತೋಷ ಪಡದಂತೆ ಮಾಡ್ತದೆ ಅಂತೇಳಿ. ಹಲ್ಲೆಲೂಯ. ಅದಕ್ಕೋಸ್ಕರಾಗಿ ನಾವು ನೋಡ್ತೇವೆ ಇವತ್ತು ಕರ್ತನ ಮೇಜಿನಲ್ಲಿ ಕೈ ಹಾಕಿ ಮುಂಚಿತವಾಗಿ ಒಂದು ಸಲ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ನನ್ನ ಪ್ರೀತಿ ದೇವರ ಮಕ್ಕಳೇ, ನಿಜವಾಗಿ ದೇವರು ಕೋರುವಂತ ಸಂತೋಷ, ದೇವರು ಕೊಡುವಂತ ನೆಮ್ಮದಿಯಲ್ಲಿ ಇವತ್ತು ನಾವೆಲ್ಲರೂ ಜೀವಿಸ್ತಾ ಇದ್ದೇವೆ ಅಂತಕ್ಕಂಥದ್ದು ಒಂದು ಬಹಳ ಪ್ರಾಮುಖ್ಯವಾದಂತ ಪರೀಕ್ಷೆ ಮಾಡ್ಕೊಳ್ಬೇಕು. ನಾವು ನೋಡ್ತೇವೆ ಹಿರಿಮಗನು ಮನೆಯಲ್ಲೇ ಇದ್ದಾನೆ, ನಾವು ನೋಡ್ತೇವೆ ತಂದೆ ಹತ್ರನೇ ಇದ್ದಾನೆ, ಎಲ್ಲಾ ಆಜ್ಞೆಗಳನ್ನು ಪೂರೈಸ್ತಾ ಇದ್ದಾನೆ ಮತ್ತು ತಂದೆ ಹೇಳಿದಂತ ಎಲ್ಲಾ ಕೆಲಸಗಳನ್ನ ಆತನ ಮಾಡ್ತಾ ಇದ್ದಾನೆ. ಆದ್ರೂ ಆತನ ಜೀವಿತದಲ್ಲಿ ನಾವು ನೋಡ್ತೇವೆ ಸಂತೋಷ ಅಂತಕ್ಕಂಥದ್ದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯ. ಹಾಗಾದ್ರೆ ನನ್ನ ಪ್ರೀತಿ ದೇವರ ಮಕ್ಕಳೇ, ನಾವು ನೋಡ್ತೇವೆ ಸಂತೋಷ ಅಂತಕ್ಕಂಥದ್ದು ಯಾಕೆ ಆತನ ಜೀವಿತದಲ್ಲಿ ಇಲ್ಲ? ಆತನ ಸಂತೋಷ ಪಡದೇ ಇರುವುದಕ್ಕೆ ಕಾರಣ ಏನು? ಆತನ ಜೀವಿತದಲ್ಲಿ ಸಂತೋಷ ಅನುಭವಿಸದಿರುವುದಕ್ಕೆ ಕಾರಣ ಏನೆಂಬುದಾಗಿ ನೋಡುತ್ತಾ ಸಂದರ್ಭದಲ್ಲಿ ನಾವು ನೋಡ್ತೇವೆ ತಪ್ಪಿ ಹೋದಂತ ಕುಮಾರನು ಆತನು ತಿರುಗಿ ಮನೆಗೆ ಬಂದನು, ಆದರೆ ಮನೆಯಲ್ಲಿದ್ದಂತ ಮಗನೇ ತಪ್ಪಿ ಹೋದಂತ ಸ್ಥಿತಿಯಲ್ಲಿ ಇವತ್ತು ಜೀವಿಸ್ತಾ ಇದ್ದಾನೆ ಅಂತ ಹೇಳಿದ್ರು. ಹಲ್ಲೆಲೂಯ. ಹೌದಲ್ಲ? ತಪ್ಪಿ ಹೋದಂತ ಮಗ ಏನ್ ಮಾಡಿದನು? ತಿರುಗಿ ಪಶ್ಚಾತ್ತಾಪ ಪಟ್ಟು ಬಂದು ಆತನು ತಂದೆ ಮನೆಯಲ್ಲಿ ಸಂತೋಷ ಪಡ್ತಾ ಇದ್ದಾನೆ. ಆದ್ರೆ ಮನೆಯಲ್ಲಿ ಇದ್ದಂತ ಈ ಮಗ ಏನ್ ಮಾಡ್ತಾ ಇದ್ದಾನೆ? ಈತನಿಗೆ ಏನಿಲ್ಲ, ಸಂತೋಷ ಇಲ್ಲ. ನೋಡ್ತೇವೆ ಅಂದ್ರೆ ನಿಜವಾಗಿ ತಪ್ಪಿ ಹೋದವ್ರು ಯಾರು ಇದರಲ್ಲಿ? ಯಾರ್ರಿ? ಮನೆಗಿದ್ದವನ ಏನಾಗ್ಯಾನ? ಹಾದಿ ಬಿಟ್ಟನು. ಅದು ಯಾರಿಗೂ ಗೊತ್ತಿಲ್ಲ. ಹೌದಲ್ಲ? ಎಲ್ಲರ ಕಣ್ಣಿಗೆ ಯಾರು ಕಾಣ್ತಾರ? ಕಿರಿಮಗನೇ ಕಾಣ್ತಾನೆ. ಯಾಕಂದ್ರೆ ಆಸ್ತಿ ತಗೊಂಡು ದೂರ ದೇಶಕ್ಕೆ ಹೋಗಿ ಆತರ ಪಟಿಂಗನಾಗಿ ಬದುಕಿ ಎಲ್ಲ ಹಾಳು ಮಾಡಿ ಬಂದನ. ಆದ್ರೆ ಎಲ್ಲರಿಗೂ ಏನಾಗ್ತದಪ್ಪ ಅಂತಂದ್ರೆ ಆತನ ತಪ್ಪುಗಳೇ ಕಾಣ್ತದೆ. ಆದರೆ ಮನೆಯಲ್ಲೇ ಇದ್ದುಕೊಂಡು ತಂದೆ ಜೊತೆನೆ ಇದ್ದುಕೊಂಡು ಆತನು ತುಂಬಾ ಕೆಟ್ಟು ಹೋಗಿದ್ದಾನೆ. ಆತನ ಜೀವಿತದಲ್ಲಿ ಸಮಾಧಾನ ಇಲ್ಲ, ಶಾಂತಿ ಇಲ್ಲ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಅಂತ ಹೇಳಿ. ಹಲ್ಲೆಲೂಯ. ಕಿರಿಮಗನು ಆತನು ದೂರ ದೇಶಕ್ಕೆ ಹೋಗಿ ತಿರುಗಿ ಪಶ್ಚಾತ್ತಾಪಟ್ಟು ತಿರುಗಿ ಬಂದು ತಂದೆ ಮನೆಯಲ್ಲಿ ಸಂತೋಷ ಪಡ್ತಾ ಇದ್ರೆ, ಆದರೆ ತಂದೆ ಮನೆಯಲ್ಲಿದ್ದಂಥ ಈ ಮಗನು, ತಂದೆ ಜೊತೆಲಿ ಇದ್ದಂಥ ಈ ಮಗನು, ತಂದೆ ಕೆಲಸ ಮಾಡಿದಂಥ ಈ ಮಗನು ಆತನ ಜೀವಿತದಲ್ಲಿ ನಿಜವಾದಂಥ ಸಂತೋಷ ಇಲ್ಲ ಅಂತೇಳಿ. ಹಲ್ಲೆಲೂಯ. ಹಲ್ಲೆಲೂಯ. ಯಾಕೆ ಈತನ ಜೀವಿತದಲ್ಲಿ ಸಂತೋಷ ಇಲ್ಲ ಎಂಬುದಾಗಿ ಒಂದು 3 ಕಾರಣಗಳನ್ನ ನೋಡೋಣ ಇವತ್ತು ನಾವು. ಹಲ್ಲೆಲೂಯ. ನಿಮಗೆ ಕುಂತು ಕೇಳೋದಕ್ಕೋಸ್ಕರಾಗಿ ತಾಳ್ಮೆ ಇದ್ರೆ, ನಾನು ನಿಂತು ಹೇಳೋದಕ್ಕೋಸ್ಕರಾಗಿ ನಾನು ಮತ್ತಷ್ಟು ಬಲ ತಂದ್ಕೊಂಡು ದೇವ್ರ ವಾಕ್ಯವನ್ನು ಹೇಳ್ತೇನೆ ಅಂತೇಳಿ. ಹಲ್ಲೆಲೂಯ. ನೀವು ಸ್ವಲ್ಪ ಈ ಕಡೆ ಮಾಡ್ಲತ್ತೀರಂದ್ರೆ ಜಲ್ದಿನೇ ಮುಗಿಸ್ಬಿಡ್ತೇನೆ. ಈ ಮಗನ ಜೀವಿತದಲ್ಲಿ ನಿಜವಾದಂಥ ಸಂತೋಷ ಇಲ್ಲದಕ್ಕೆ, ನಿಜವಾದಂಥ ನೆಮ್ಮದಿ ಇಲ್ಲದಕ್ಕೆ, ಎಲ್ಲ ಇದ್ರೂ ಕೂಡ ಸಕಲ ಸಮೃದ್ಧಿಲಿ ಆತನ ಜೀವಿಸ್ತಾ ಇದ್ರು ಕೂಡ ಆತನ ಜೀವಿತದಲ್ಲಿ ಯಾಕೆ ಸಂತೋಷ ಇಲ್ಲ ಅಂತೇಳಿ 3 ಕಾರಣಗಳನ್ನು ನೋಡಿ ನಾವು ಇವತ್ತು ಕರ್ತನ ಮೇಜಿನಲ್ಲಿ ಕೈ ಹಾಕೊಂಡು. ಹಲ್ಲೆಲೂಯ.
ಹಲ್ಲೆಲೂಯಾ. ಬನ್ನಿ ನನ್ನ ಪ್ರೀತಿದವ್ರ ಮಕ್ಕಳೇ, ಈ ಹಿರಿಮಗನ ಜೀವಿತದಲ್ಲಿ ಯಾಕೆ ಸಂತೋಷ ಇಲ್ಲ? ಈ ಹಿರಿಮಗನ ಜೀವಿತದಲ್ಲಿ ಯಾಕೆ ನೆಮ್ಮದಿ ಇಲ್ಲ? ಈತನು ಮನೆಯಲ್ಲಿದ್ದರೂ ಕೂಡ, ಸಮೃದ್ಧಿ ಆತನ ಜೊತೆಗಿದ್ದರೂ ಕೂಡ, ತಂದೆ ಆತನ ಜೊತೆಗಿದ್ದರೂ ಕೂಡ, ಎಲ್ಲ ಕೆಲಸ ಚಾಚು ತಪ್ಪದೆ ಮಾಡಿದ್ರು ಕೂಡ, ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಡೆದ್ರು ಕೂಡ, ಈತನ ಜೀವಿತದಲ್ಲಿ ನಾವು ನೋಡ್ತೇವೆ ನೆಮ್ಮದಿ ಅಂತಕ್ಕಂಥದ್ದು, ಸಂತೋಷ ಅಂತಕ್ಕಂಥದ್ದು ಯಾಕೆ ಇಲ್ಲ ಎಂಬುದಾಗಿ 3 ಕಾರಣಗಳಲ್ಲಿ ಮೊಟ್ಟ ಮೊದಲನೇ ಕಾರಣ ಯಾರಾದರೂ ದಯಮಾಡಿ ಓದ್ತಿರಮ್ಮ? 30ನೇ ವಚನ ಯಾರಾದರೂ ದಯವಿಟ್ಟು ಒಬ್ಬರು ಓದ್ರಿ. 30ನೇ ವಚನ. ಆದರೆ ಸೂಳೆಯರನ್ನು ಕಟ್ಟಿಕೊಂಡು ನಿನ್ನ ಬದುಕನ್ನು ನುಂಗಿಬಿಟ್ಟ ಈ ನಿನ್ನ ಮಗನು ಬಂದಾಗ ಸಾಕಮ್ಮ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ನಡ್ಕೊಂಡು ನೋಡ್ರಿ. ಆದರೆ ಈತ ಏನು ಹೇಳ್ತಾನಂದ್ರೆ, ತನ್ನ ತಂದೆಗೆ ಏನು ಹೇಳ್ತಾ ಇದ್ದಾನಂದ್ರೆ, ತಮ್ಮ ಸ್ವಂತ ಒಡ ಹುಟ್ಟಿದಂಥ ತಮ್ಮ ಬಂದಿದ್ದಾನೆ ಮನೆಗೆ. ಆತನ ಎಲ್ಲವನ್ನು ಹಾಳು ಮಾಡಿಕೊಂಡು ನಷ್ಟಪಟ್ಟು ಆತನು ತಿರುಗಿ ಮನೆಗೆ ಬಂದಿದ್ದಾನೆ. ಮನೆಗೆ ಬಂದಾಗ ನಾವು ನೋಡ್ತಿದ್ದೇವೆ, ಈ ಸಹೋದರನು, ಈ ಅಣ್ಣನು ತನ್ನ ತಂದೆಗೆ ಏನು ಹೇಳತ್ತನ್ರಿ? ಏನು ಹೇಳತ್ತನ? ಸೂಳೆಯರನ್ನು ಕಟ್ಟಿಕೊಂಡು ಎಲ್ಲವನ್ನು ಹಾಳು ಮಾಡಿ ಬಂದಂತ ಈ ನಿನ್ನ ಮಗನು. ಯಾರ ಮಗ ಅಂತ? ನಿನ್ನ ಮಗನು ಅಂದ್ರೆ ಅವ ನಮ್ಮ ತಮ್ಮ ಅಲ್ಲ ಅಂತ. ಏನಂತ? ಏನ್ ಹೇಳತ್ತನ? ನಿನ್ನ ಮಗ ಅಂದ್ರೆ ಇವ ಯಾರು? ಇವ ಏನಾಗಬೇಕು? ಅವನಿಗೆ ತಮ್ಮ ಆಗ್ಬೇಕು. ಆದ್ರೆ ನಮ್ಮ ತಮ್ಮ ಬಂದನಂತಲ್ಲತನವ. ಈ ನನ್ನ ತಮ್ಮ ಬಂದನ, ಈ ನನ್ನ ತಮ್ಮ ಹಾಳು ಮಾಡ್ಯಾನಲ್ಲತನ. ಆದರೆ ತಂದೆಗೆ ಏನು ಹೇಳ್ತಾ ಇದ್ದಾನಂದ್ರೆ, ಸೂಳೆಯರನ್ನು ಕಟ್ಟಿಕೊಂಡು ತನ್ನ ಬದುಕೆಲ್ಲ ಹಾಳು ಮಾಡಿ ಬಂದಂತ ಈ ನಿನ್ನ ಮಗನು, ಈ ನಿನ್ನ ಮಗನು, ಈ ನಿನ್ನ ಮಗನು ಅಂತೇಳಿ ತಂದೆಗೆ ಹೇಳ್ತಾ ಇದ್ದೇನೆ. ಮೊಟ್ಟ ಮೊದಲೇ ಲೋಪ ಈತನ ಜೀವಿತದಲ್ಲಿ ಸಂತೋಷ ಇಲ್ಲದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ನಿಜವಾಗಿ ಈತನ ಜೀವಿತದಲ್ಲಿ ನೆಮ್ಮದಿ ಇಲ್ಲದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಆತನಿಗೆ ಸಂಬಂಧಗಳಲ್ಲಿ ಸಮಸ್ಯೆ ಇದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಎಲ್ಲರೂ ಇಲ್ಲೇ ಇದ್ದೀರಾ? ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, ಈ ಹಿರಿಯ ಮಗನ ಜೀವಿತದಲ್ಲಿ ನಿಜವಾದಂಥ ಸಂತೋಷ ಇಲ್ಲದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಈ ಹಿರಿಯ ಮಗನ ಜೀವಿತದಲ್ಲಿ ನಿಜವಾದಂಥ ನೆಮ್ಮದಿ ಇಲ್ಲದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ನಾವು ನೋಡ್ತೇವೆ ಈತನ ಜೀವಿತದಲ್ಲಿ ನಾವು ನೋಡ್ತೇವೆ ಸಂಬಂಧಗಳ ಸಮಸ್ಯೆ ಇದೆ. ಈತನ ಜೀವಿತದಲ್ಲಿ ನಾವು ನೋಡ್ತೇವೆ ಸಂಬಂಧಗಳ ಬೆಲೆ ಈತನಿಗೆ ಗೊತ್ತಿಲ್ಲ. ನಾವು ನೋಡ್ತೇವೆ ಸ್ವಂತ ತಮ್ಮ ಮನೆಗೆ ಬಂದಿದ್ದಾನೆ, ಆದ್ರೆ ಈ ನಿನ್ನ ಮಗನು ಎಂಬುದಾಗಿ ತಂದೆಗೆ ಆತನ ಹೇಳ್ತಾ ಇದ್ದಾನಪ್ಪ ಅಂತಂದ್ರೆ, ಈತನು ಸಂಬಂಧದ ವಿಷಯದಲ್ಲಿ ಎಷ್ಟು ನಾವು ನೋಡ್ತೇವೆ ದುರಾವಸ್ಥೆಯಲ್ಲಿ ಬಿದ್ದು ಹೋಗಿದ್ದಾನೆ ನೋಡ್ರಿ. ಹಲ್ಲೆಲೂಯಾ. ಇವತ್ತು ಯಾರನ್ನಾದ್ರೂ ತಗೊಳ್ರಿ, ನೀವು ಕುಟುಂಬದಲ್ಲಿ ನೋಡ್ರಿ, ನಿಮ್ಮ ಒಂದು ಗಂಡ ಹೆಂಡತಿ ಮಧ್ಯದಲ್ಲಿ ಸಂಬಂಧದಲ್ಲಿ ಸರಿಯಾಗಿರ್ಲಿಲ್ಲಪ್ಪ ಅಂದ್ರೆ ಸಂತೋಷ ಆಗಿರ್ಲಿಕ್ಕೆ ಸಾಧ್ಯ ಅದ ರೀ? ಇರ್ತೀರಾ? ಸಾಧ್ಯ ಇಲ್ಲ. ಅದಕ್ಕೆ ಒಬ್ಬ ವ್ಯಕ್ತಿ ಜೀವಿತದಲ್ಲಿ ಯಾವಾಗ ಸಂಬಂಧಗಳು ಸರಿಯಾಗಿರಂಗಿಲ್ಲಲ್ರಿ, ಯಾವಾಗ ದೇವರು ಕೊಟ್ಟಂತ ಅಮೂಲ್ಯವಾದಂತ ಸಂಬಂಧಗಳ ಬಗ್ಗೆ, ಸಂಬಂಧದ ಬೆಲೆ ಬಗ್ಗೆ ಅರ್ಥ ಮಾಡ್ಕೊಳ್ಳಂಗಿಲ್ಲಲ್ಲ, ಅವಾಗ ಆ ವ್ಯಕ್ತಿ ಯಾವತ್ತು ಕೂಡ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿರಿ. ಹಲ್ಲೆಲೂಯಾ. ಆದ್ರೆ ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, ಈ ಎಂಥ ಸಂಬಂಧ ಇದೆಯಪ್ಪ ಅಂದ್ರೆ, ಎಂಥ ಬಾಂಧವ್ಯ ಇದೆಯಪ್ಪ ಅಂತಂದ್ರೆ, ಈತನು ಒಡ ಹುಟ್ಟದ ಅಣ್ಣನಾಗಿದ್ದಾನೆ, ಬಂದಂಥವನು ಸಹೋದರನಾಗಿದ್ದಾನೆ. ಆದ್ರೆ ನಾವು ನೋಡ್ತಿದ್ದೇವೆ ಈತನ ಏನ್ ಹೇಳ್ತಾ ಇದ್ದಾನಪ್ಪ ಅಂತಂದ್ರೆ, ನಿನ್ನ ಮಗನು ಎಂಬುದಾಗ ಆತನ ಹೇಳ್ತಾ ಇದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಅಂತ ಹೇಳಿ. ಹಲ್ಲೆಲೂಯಾ. ಅಂದ್ರೆ ಈತನ ಸಮಸ್ಯೆ ಎಲ್ಲಿದೆಪ್ಪ ಅಂತಂದ್ರೆ, ಈತನ ಸಮಸ್ಯೆ ಎಲ್ಲಿದೆ ಅಂತಂದ್ರೆ, ಈತನ ಆನಂದ, ಈತನ ಸಂತೋಷ ಇಲ್ಲದಕ್ಕೆ ಏನ್ ಸಮಸ್ಯೆಪ್ಪ ಅಂತಂದ್ರೆ, ಸಂಬಂಧಗಳಲ್ಲಿ ಈತನಿಗೆ ತುಂಬಾ ಏನಿದೆ ಅಂದ್ರೆ ಸಮಸ್ಯೆ ಕಾಡ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಅಂತ ಹೇಳಿ. ಹಲ್ಲೆಲೂಯಾ. ಆದ್ರೆ ಈತನ ಹೇಳ್ತಾ ಇದ್ದೇನೆ, ತಂದೆ ಹೇಳ್ತಾ ಇದ್ದೇನೆ, ಈ ನಿನ್ನ ತಮ್ಮನೆಂಬುದಾಗಿ ತಂದೆ ಹೇಳ್ತಾ ಇದ್ದೇನೆ. ಮತ್ತು ಊರಲ್ಲಿರುವಂತಹ ಜನ ಎಲ್ಲ ಏನ್ ಹೇಳ್ತಾ ಇದಾರೆ? ಊರಾಗಿರೋ ಜನ ಏನ್ ಹೇಳತ್ತಾರ ನೋಡ್ರಿ. ಯಾರಾದ್ರೂ ಓದ್ತೀರಾ? 27ನೇ ವಚನ ಹೋದ್ರಿ ಯಾರಾದ್ರೂ? 27ನೇ ವಚನ. ಇದೇನು ಎಂದು ವಿಚಾರಿಸಿದನು. ಆಳುಗಳು ಅವನಿಗೆ ನಿನ್ನ ತಮ್ಮನು ಬಂದಿದ್ದಾನೆ. ಸಾಕಮ್ಮ. ಆಳುಗಳು ಏನ್ ಹೇಳತ್ತರಿ? ತಂದೆ ಏನ್ ಹೇಳತ್ತನ? ತಂದೆನೂ ಹೇಳತ್ತನ, ನಿಮ್ಮ ತಮ್ಮ ಬಂದಿದ್ದಾನೆ ಅಂತ ಹೇಳತ್ತನ. ಆಳುಗಳಿಗೆ ಕೇಳಿದ್ರು ಏನ್ ಹೇಳತ್ತಾರ? ನಿನ್ನ ತಮ್ಮ ಬಂದಿದ್ದಾನೆ ಅಂತ ಹೇಳ್ತಾರ. ಇಡೀ ಸಮಾಜ ಕೇಳಿದ್ರು ಕೂಡ ನಿಮ್ಮ ತಮ್ಮ ಬಂದಿದ್ದಾನೆ ಅಂತ ಹೇಳ್ತಾರ. ಇಡೀ ಊರಿಗೆ ಕೇಳಿದ್ರು ನಿನ್ನ ತಮ್ಮ ಬಂದಿದ್ದಾನೆ ಅಂತ ಹೇಳ್ತಿದ್ರೆ, ಆದ್ರೆ ಇವನಿಗೆ ಮಾತ್ರ ಸಂಬಂಧ ಏನಂತೇಳಿ ಗೊತ್ತಾಗ್ತಾ ಇಲ್ಲ. ಇವನ್ ಸಮಸ್ಯೆ ಏನದರಿ? ಒಂದು ತಂದೆ ಹೇಳ್ತಾ ಇದ್ದೇನೆ, ಊರ್ ಜನ ಹೇಳ್ತಾ ಇದಾರೆ, ಸಮಾಜ ಹೇಳ್ತಾ ಇದೆ ನಿನ್ನ ತಮ್ಮ ನಿನ್ನ ತಮ್ಮ ನಿನ್ನ ತಮ್ಮ ಎಂಬುದಾಗಿ ಹೇಳ್ತಾ ಇದ್ರೆ, ಆದ್ರೆ ಈ ವ್ಯಕ್ತಿಯಲ್ಲಿ ಮಾತ್ರ ನಾವು ನೋಡ್ತಿದ್ದೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಈತನ ಒಂದು ಸಂಬಂಧದಲ್ಲಿ ಸಮಸ್ಯೆ ಕಾಡ್ತಾ ಇರೋದ್ರಿಂದ, ಸಂಬಂಧದ ಬೆಲೆ ಈತನಿಗೆ ಗೊತ್ತಿಲ್ಲದ್ರಿಂದ ಆತನ ಜೀವಿತದಲ್ಲಿ ನೆಮ್ಮದಿ ಮತ್ತು ಸಂತೋಷ ಇಲ್ಲ ಎಂಬುದಾಗಿ ನೋಡ್ತಾ ಇದ್ದೇವೆ ಅಂತೇಳಿ. ಹಲ್ಲೆಲೂಯಾ. ಈ ಹಿರಿಮಗನ ಜೀವಿತದಲ್ಲಿ ಸಂತೋಷ ಇಲ್ಲದಕ್ಕೆ ಬಹಳ ಪ್ರಾಮುಖ್ಯವಾದಂಥ ಕಾರಣ ಏನಪ್ಪ ಅಂತಂದ್ರೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ಆತನಿಗೆ ಸಂಬಂಧದಲ್ಲಿ ಸಮಸ್ಯೆ ಇದೆ. ಇವತ್ತು ಈ ಮಾತುಗಳನ್ನು ಕೇಳುವಂತ ಸಹೋದರನೇ, ಸ್ವಲ್ಪ ಎಲ್ಲರೂ ತಲೆ ಮೇಲೆ ಹತ್ರ, ಎಲ್ಲರೂ ನನ್ನ ಕಡೆಗೆ ನೋಡ್ರಿ. ಹಂಗೆ
ಇವತ್ತು ಈ ಮಾತುಗಳನ್ನು ಕೇಳುವಂತ ನನ್ನ ಪ್ರೀತಿಯ ತಮ್ಮ, ನನ್ನ ಪ್ರೀತಿ ತಂಗಿ, ಈ ಒಂದು ಆಲಯದಲ್ಲಿ ಕೂತುವಂತ ಪ್ರತಿ ಸಹೋದರನೇ, ಪ್ರೀತಿ ಸಹೋದರಿ, ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಅಣ್ಣ ತಮ್ಮಂದರ ಮಧ್ಯದಲ್ಲಿ, ನಿನ್ನ ಅಕ್ಕ ತಂಗಿಯರ ಮಧ್ಯದಲ್ಲಿ, ನಿನ್ನ ಬಂಧು ಬಳಗದ ಮಧ್ಯದಲ್ಲಿ, ನಿನ್ನ ಸ್ನೇಹಿತರ ಮಧ್ಯದಲ್ಲಿ, ನಿನ್ನ ಒಂದು ಒಡ ಹುಟ್ಟಿದವರ ಮಧ್ಯದಲ್ಲಿ, ಇವತ್ತು ಕೊನೆಗೆ ನೀನು ವಾಸ ಮಾಡುವಂತ ಪ್ರಾಂತದಲ್ಲಿ, ನೀನು ವಾಸ ಮಾಡುವಂತ ಸ್ಥಳದಲ್ಲಿ ನಿನ್ನ ಸಂಬಂಧ ಯಾವ ರೀತಿಗಿದೆ ಜನರ ಜೊತೆ? ಸಂಬಂಧ ಅರ್ಥ ಮಾಡ್ಕೊಂಡಿದೀಯಾ? ದೇವ್ರು ನಿನ್ನನ್ನು ಯಾವ ಸ್ಥಳದಲ್ಲಿ ಇಟ್ಟಿದ್ದಾನೋ, ದೇವರು ಯಾವ ಪ್ರಾಂತದಲ್ಲಿ ನಿನ್ನನ್ನು ಇಟ್ಟಿದ್ದಾನೋ, ದೇವರು ಯಾವ ಸ್ಥಳದಲ್ಲಿ ನಿನ್ನ ಇಟ್ಟಿದ್ದಾನೋ, ಯಾವ ಜನರಿಗೆ ನಿನ್ನನ್ನು ಜೊತೆಗಾರನಾಗಿ ಇಟ್ಟಿದ್ದಾನೋ, ಯಾರು ನಿನ್ನನ್ನು ಬಂಧು ಮಿತ್ರರಾಗಿ ದೇವ್ರು ನಿನ್ನನ್ನು ಕೊಟ್ಟಿದ್ದಾನೋ ಅವ್ರ ಜೊತೆ ನಿನ್ನ ಸಂಬಂಧ ಹೇಗಿದೆ? ಒಂದ್ ವೇಳೆ ನನ್ನ ಪ್ರೀತಿಯ ದೇವ್ರ ಮಗನೇ, ದೇವ್ರ ಮಗಳೇ, ನೀನು ಸಮಾಜದ ಜೊತೆ ನಿನ್ನ ಸಂಬಂಧ ಚೆನ್ನಾಗಿರಲಿಲ್ಲಪ್ಪ ಅಂತಂದ್ರೆ, ನಿನ್ನ ಕುಟುಂಬದವ್ರ ಜೊತೆ ನಿನ್ನ ಸಂಬಂಧ ಚೆನ್ನಾಗಿರಲಿಲ್ಲಪ್ಪ ಅಂತಂದ್ರೆ, ನಿನ್ನ ಒಡ ಹುಟ್ಟಿದವರ ಜೊತೆ ನಿನ್ನ ಸಂಬಂಧ ಒಂದ್ ವೇಳೆ ಚೆನ್ನಾಗಿರಲಿಲ್ಲಪ್ಪ ಅಂತಂದ್ರೆ, ಕೊನೆಗೆ ನೀನು ಕೂತ್ಕೊಂಡು ಆರಾಧನೆ ಮಾಡುವಂತ ಸಭೆಯಲ್ಲಿ ನಿನ್ನ ಜೊತೆ ಇರುವಂತ ಸಹೋದರನ ಜೊತೆ ನಿನಗೆ ಸಂಬಂಧ ಚೆನ್ನಾಗಿರಲಿಲ್ಲಪ್ಪ ಅಂತಂದ್ರೆ, ನಿನ್ನ ಪಕ್ಕದಲ್ಲಿರುವಂತ ಸಹೋದರಿ ಜೊತೆ ನಿನ್ನ ಸಂಬಂಧ ಚೆನ್ನಾಗಿರಲಿಲ್ಲಪ್ಪ ಅಂದ್ರೆ, ನಿನ್ನ ಹಿಂದೆ ಮುಂದೆ ಕೂತ್ಕೊಂಡಂತ ಸಹೋದರ ಸಹೋದರಿ ಜೊತೆಗೆ ನಿನ್ನ ಸಂಬಂಧ ಚೆನ್ನಾಗಿರಲಿಲ್ಲಪ್ಪ ಅಂದ್ರೆ, ಆ ಸಂಬಂಧದ ಬೆಲೆ ನಿನಗೊಂದ್ ವೇಳೆ ಅರ್ಥ ಆಗ್ಲಿಲ್ಲಪ್ಪ ಅಂತಂದ್ರೆ, ನೀನು ಯಾವತ್ತೂ ಕೂಡ ನೀನು ಸಂತೋಷವಾಗಿರ್ಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಇದೇನಾ ನನ್ನ ಪ್ರೀತಿಯ ತಮ್ಮ, ಪ್ರೀತಿ ತಂಗಿ? ಸಮಾಜ ಬಿಡ್ರಿ, ಬಂಧು ಬಳಗ ಬಿಡ್ರಿ, ಇವತ್ತು ನಮ್ಮ ಪ್ರಾಂತ ಬಿಡ್ರಿ, ಆದ್ರೆ ನೀವು ಎಲ್ಲಿ ಕುಂತ ಆರಾಧನೆ ಮಾಡ್ತಾ ಇದ್ರಿ? ಯಾವ ಸಭೆಯಲ್ಲಿ ಕುಂತ ನೀವು ಆರಾಧನೆ ಮಾಡ್ತಾ ಇದ್ರಿ? ಯಾವ ಸಭೆಯಲ್ಲಿ ದೇವರನ್ನ ಮೆಟ್ಟಿದ್ದಾನೋ, ಯಾರು ನಿಮ್ಮ ಸಹೋದರ ಸಹೋದರಿಯರಾಗಿದ್ದರೋ ಅವ್ರ ಜೊತೆ ನಿಮ್ಮ ಸಂಬಂಧ ಹೆಂಗಿದೆ? ಅವ್ರ ಜೊತೆ ನಿಮ್ಮ ಸಂಬಂಧ ಹೇಗಿದೆ? ನಿಮ್ಮ ಜೊತೆ ದೇವರನ್ನ ಆರಾಧನೆ ಮಾಡುವಂತ ದೇವರ ಮಕ್ಕಳ ಜೊತೆ ನಿನ್ನ ಸಂಬಂಧ ಯಾವ ರೀತಿಗಿದೆ? ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ಸಂಬಂಧಗಳು ಸರಿಯಾಗಿ ಇಟ್ಟುಕೊಳ್ಳದಂತ ವ್ಯಕ್ತಿ ಜೀವಿತದಲ್ಲಿ ಯಾವತ್ತೂ ಕೂಡ ಸಂತೋಷ ಕಾಣಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ಈ ಮಧ್ಯಾಹ್ನ ಕಾಲದಲ್ಲಿ ದೇವರು ಮಾತಾಡುವಂತ ಸಂದರ್ಭದಲ್ಲಿ, ಇವತ್ತು ನಮ್ಮ ಸಂಬಂಧದ ಕುರಿತು ಆತನು ಮಾತಾಡುವಂತ ಸಂದರ್ಭದಲ್ಲಿ, ಈ ಹಿರಿಯ ಮಗನ ಕುರಿತು ದೇವರು ನಮ್ಮ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ, ನಮ್ಮ ಸಂಬಂಧದಲ್ಲಿ ಎಲ್ಲಾದರೂ ಲೋಪ ಇರುವುದಾದ್ರೆ, ನಮ್ಮ ಸಂಬಂಧದಲ್ಲಿ ಎಲ್ಲಾದರೂ ಲೋಪ ದೋಷ ಇರುವುದಾದ್ರೆ ನಮ್ಮನ್ನು ನಾವು ಕ್ಷಣದಲ್ಲಿ ಸರಿ ಮಾಡ್ಕೊಳ್ಬೇಕಂತ ಹೇಳಿರಿ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ನಿಜವಾದಂತ ಶಾಂತಿ ಅನುಭವಿಸ್ಬೇಕಾ? ನಮ್ಮ ಜೀವಿತದಲ್ಲಿ ನಿಜವಾದಂತ ನೆಮ್ಮದಿ ಅನುಭವಿಸ್ಬೇಕಾ? ದೇವರು ಕೊಟ್ಟಂತ ಪ್ರತಿ ಆಶೀರ್ವಾದಗಳನ್ನು ನಾವು ಸ್ವಾಧೀನ ಮಾಡ್ಕೊಳ್ಬೇಕಾ? ಹಾಗಾದ್ರೆ ನನ್ನ ಪ್ರೀತಿಯ ದೇವ್ರ ಮಗನೇ, ಪ್ರೀತಿ ದೇವ್ರ ಮಗಳೇ, ನೀನು ಎಲ್ಲಿ ತನಕ ನಿನ್ನ ಜೊತೆ ಸಹೋದರನ ಪ್ರೀತಿ ಮಾಡುವುದಿಲ್ಲವೋ, ಎಲ್ಲಿ ತನಕ ನಿನ್ನ ಜೊತೆ ಇರುವಂತ ಸಹೋದರಿಯನ್ನು ಪ್ರೀತಿ ಮಾಡುವುದಿಲ್ಲವೋ, ಅಲ್ಲಿ ತನಕ ನಿನ್ನ ಜೀವಿತದಲ್ಲಿ ಆಶೀರ್ವಾದ ಆಗಲಿ, ನಿನ್ನ ಜೀವಿತದಲ್ಲಿ ಸಂತೋಷ ಆಗಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಫಿಲಿಪ್ಪಿ ಪತ್ರಿಕೆ 4ನೇ ವಚನದಲ್ಲಿ ಅಪೊಸ್ತಲನಾದ ಪೌಲನಿಗೆ ಸೆರೆಮನೆಯಲ್ಲಿ ಸರಪಳಿಗಳು ಹಾಕಿದ್ದಾರೆ ಅಂತ ಹೇಳಿರಿ. ಹಲ್ಲೆಲೂಯಾ. ಆತನ ಕಾಲುಗಳಿಗೆ ಸರಪಳಿ ಹಾಕಿದ್ದಾರೆ, ಕೈಗಳಿಗೆ ಸರಪಳಿ ಹಾಕಿದ್ದಾರೆ, ಬೇಡಿಗಳಿಂದ ಬಂಧಿಸಲ್ಪಟ್ಟಿದ್ದಾರೆ. ಆದ್ರೆ ಆ ವ್ಯಕ್ತಿ ಹೇಳುವಂತ ಮಾತೇನಪ್ಪ ಅಂತಂದ್ರೆ, ಸಂತೋಷ ಪಡ್ರಿ, ಸಂತೋಷ ಪಡ್ರಿ, ತಿರುಗಿ ಹೇಳ್ತೇನೆ ಕರ್ತನ ನಾಮದಲ್ಲಿ ಸಂತೋಷ ಪಡ್ರಿ ಎಂಬುದಾಗಿ ಆತನ ಹೇಳ್ತಾನೆ ಅಂತ ಹೇಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಅಂತ ಬಂಧನಲ್ಲಿರುವಂತ ವ್ಯಕ್ತಿ, ಬೇಡಿಗಳಿಂದ ಬಂಧಿಸಲ್ಪಟ್ಟಂತ ವ್ಯಕ್ತಿ ಹೇಳುವಂತ ಮಾತೇನಪ್ಪ ಅಂತಂದ್ರೆ, ಕರ್ತನಲ್ಲಿ ಸಂತೋಷ ಪಡ್ರಿ ಎಂಬುದಾಗಿ ಆತನ ಹೇಳ್ತಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಸಂಬಂಧಗಳ ಕುರಿತು ನಾವು ಆಲೋಚನೆ ಮಾಡಬೇಕಾಗಿದೆ. ದೇವರು ಕೊಟ್ಟಂತ ಸಂಬಂಧಗಳ ಕುರಿತು ನಾವು ಆಲೋಚನೆ ಮಾಡಬೇಕಾಗಿದೆ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಮೊದಲನೇ ಯೋಹಾನ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ನೋಡ್ತೀವಿ, ಕಣ್ಣಿಗೆ ಕಾಣದಿರುವಂತ ಸಹೋದರಿಯನ್ನು ಯಾವನು ಪ್ರೀತಿ ಮಾಡುವುದಿಲ್ಲವೋ, ಕಣ್ಣಿಗೆ ಕಾಣುವಂತ ಸಹೋದರನನ್ನು ಯಾವನು ಪ್ರೀತಿ ಮಾಡುವುದಿಲ್ಲೋ ಅವನು ದೇವರಿಗೆ ಎಂದಿಗೂ ಪ್ರೀತಿ ಮಾಡಲ್ಲ ಅಂತ ಹೇಳಿರಿ. ಹಲ್ಲೆಲೂಯಾ. ಏನ್ ಮಾಡಂಗಿಲ್ಲ ಅಂತವ? ದೇವ್ರು ಪ್ರೀತಿ ಮಾಡಂಗಿಲ್ಲ ಅಂತ. ಅವ ಸುಳ್ಳುಗಾರನ ಅಂತ ಹೇಳ್ತಾನೆ ದೇವ್ರು. ಏನನ್ನಂತವ? ಏನನ್ನ ಅಂತ್ರೇವ? ಸುಳ್ಳುಗಾರ ಅಂತ ಸುಳ್ಳು ಹೇಳ್ತಾನಂತವ. ಬರೇ ಸುಳ್ಳಿಗೆ ಮೂಲ ಪುರುಷ ಏನಂತವ? ಸೈತಾನನಿಗೆ ಸಂಬಂಧಪಟ್ಟವನಂತವ. ನಿನ್ನ ಜೊತೆ ಇರುವಂತ ಸಹೋದರನನ್ನೇ ನೀ ಪ್ರೀತಿ ಮಾಡುವುದಿಲ್ಲ, ನಿನ್ನ ಜೊತೆ ಇರುವಂತ ಸಹೋದರನ ಜೊತೆ ನಿನ್ನ ಸಂಬಂಧ ಚೆನ್ನಾಗಿಲ್ಲ, ನಿನ್ನ ಜೊತೆಗಿರುವಂತ ಸಹೋದರ ಸಹೋದರಿ ಜೊತೆ ನಿನ್ನ ಬಾಂಧವ್ಯ ಚೆನ್ನಾಗಿಲ್ಲ, ನಿನ್ನ ಕಣ್ಣಿ ಎದುರುಗಡೆ ಕಾಣುವಂತವ್ರಿಗೆ ಜೊತೆ ನಿನ್ನ ಸಂಬಂಧ ಚೆನ್ನಾಗಿಲ್ಲ, ಕಾಣದಿರುವಂತ ದೇವರನ್ನ ನನ್ನನ್ನು ನೀನು ಯಾವ ರೀತಿಗೆ ಪ್ರೀತಿ ಮಾಡ್ತೋ, ಹುಚ್ಚ, ನೀನು ಮೂರ್ಖ ಇದ್ದೆ ಎಂಬುದಾಗಿ ದೇವರು ಹೇಳ್ತಾನ. ಹಲ್ಲೆಲೂಯಾ. ಹನುಮಂತ್ ಪಾಸ್ಟರ್ ಹೇಳ್ತಾರ ಅನ್ಬೇಡ್ರಿ ಮಾತು. ಏನ್ರಿ? ಹನುಮಂತ್ ಪಾಸ್ಟರ್ ಹೇಳ್ತಾರ ಅನ್ಬೇಡ್ರಿ. ತೀರಿ ಯೋಹಾನ್ ಪತ್ರಿಕೆ 4ನೇ ಅಧ್ಯಾಯ ನೋಡ್ರಿ, ಬೇಗನೆ ಫಾಸ್ಟ್ ಆಗಿ. ಯೋಹಾನನ ಮೊದಲನೇ ಪತ್ರಿಕೆ, ಯೋಹಾನನು ಬರೆದ ಮೊದಲನೇ ಪತ್ರಿಕೆ, ದಯವಿಟ್ಟು ಯಾರಾದರೂ ನೋಡ್ತೀರಾ? ಯೋಹಾನನು ಬರೆದ ಮೊದಲನೇ ಪತ್ರಿಕೆ, ಮೋಸ್ಟ್ಲಿ ನಾನು ಅಂತೀನಿ 4ನೇ ಅಧ್ಯಾಯ ಇರಬೇಕು. ದಯವಿಟ್ಟು ನೋಡ್ರಿ, ಯಾರಾದರೂ 4ನೇ ಅಧ್ಯಾಯ 20ನೇ ವಚನ ಓದ್ತೀರಾ?
ಮೊದಲನೇ ಯೋಹಾನ ಪತ್ರಿಕೆ 4:20 ಓದ್ರಿ. ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ಅವ ಏನಾಗ್ಯಾನಂತವ ಸುಳ್ಳುಗಾರನಾಗಿದ್ದಾನಂತ. ಒಬ್ಬನು ನಾ ದೇವ್ರಿಗೆ ಪ್ರೀತಿ ಮಾಡ್ತೀನಿ, ದೇವ್ರಿಗೆ ಭಾಳ ಪ್ರೀತಿ ಮಾಡ್ತೀನಿ ಅಂತ ಬಾಯಿ ಬಡಾಯಿ ಬಂದಂಗೆ ಹೇಳ್ಕೊತ ನೋಡ್ರಿ. ಅವನ ಜೊತೆಗಿರುವಂತ ಸಹೋದರನಿಗೆ ಪ್ರೀತಿ ಮಾಡಲಿಲ್ಲ ಅಂತ ಹೇಳಿರಿ. ಅವನ ಜೊತೆಗಿರುವಂತ ಸಹೋದರನ ಜೊತೆ ಅವನ ಸಂಬಂಧ ಚೆನ್ನಾಗಿರಲಿಲ್ಲ ಅಂತ ಹೇಳಿರಿ. ಅವ ಯಾರಂತ್ರಿ? ಅವ ಸುಳ್ಳುಗಾರ ಅಂತ. ಈ ಸುಳ್ಳುಗಾರರಿಗೆಲ್ಲ ಕೊನೆಗೆ ಸಿಗುವಂತ ಸ್ಥಳ ಏನ್ರಿ? ಪ್ರಕಟಣೆ ಪುಸ್ತಕದಾಗ ಭಾಳ ಚೆನ್ನಾಗಿ ಬರ್ತದೆ. ಎಲ್ಲಾ ಸುಳ್ಳುಗಾರರಿಗೆ ಸ್ಥಳ ಎಲ್ಲದಂತ್ರಿ? ಎಲ್ಲದಂತ ಬೆಂಕಿ ಕೆರೆಯಲ್ಲಿ. ಯಾರಿಗಂತ್ರಿ ಆ ಸ್ಥಳ? ಯಾರಿಗಂತ? ಎಲ್ಲ ಸುಳ್ಳುಗಾರರಿಗಂತ. ಅದಕ್ಕೆ ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, ತಮ್ಮ ತಂಗಿ ಅಕ್ಕ, ಸಂಬಂಧ ಹೆಂಗಿದೆ ನಮ್ದು? ನಮ್ಮ ಜೊತೆ ಚರ್ಚಲ್ಲಿರುವಂಥ ವಿಶ್ವಾಸಿಗಳ ಜೊತೆ ನಮ್ಮ ಸಂಬಂಧ ಹೇಗಿದೆ? ಎಲ್ಲರ ಜೊತೆ ಚೆನ್ನಾಗಿದ್ದೀರಾ? ಎಲ್ಲರ ಜೊತೆ ಮಾತಾಡ್ತೀರಾ? ಎಲ್ಲರ ಜೊತೆ ಬೆರಿತೀರಾ? ಎಲ್ಲರ ಜೊತೆ ಸಹವಾಸ ಮಾಡ್ತೀರಾ? ಎಲ್ಲರ ಜೊತೆ ನೀವು ಚೆನ್ನಾಗಿದ್ದೀರಾ? ಎಲ್ಲರ ಜೊತೆ ಮನ್ಸಿಗೆ ಮನ್ಸು ಕೊಟ್ಟು ಮಾತಾಡ್ತೀರಾ? ಮಾತಾಡ್ಬೇಕಿಲ್ಲೇ, ಸರಿ ಮಾಡ್ಕೊಳ್ಬೇಕಿಲ್ಲೇ. ಇಲ್ಲಿ ಒಂದು ವೇಳೆ ಸಂಬಂಧಗಳ ಬೆಲೆ ನೀನು ಅರ್ಥ ಮಾಡ್ಕೊಳ್ಳಿಲ್ಲಪ್ಪ ಅಂತಂದ್ರೆ, ಇಲ್ಲಿ ಸಂಬಂಧಗಳ ಬಗ್ಗೆ ನೀನು ಬೆಲೆ ಕೊಡ್ಲಿಲ್ಲಪ್ಪ ಅಂತಂದ್ರೆ, ನನ್ನ ಪ್ರೀತಿ ಇದ್ರು ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಾವು ತುಂಬಾ ನಷ್ಟ ಅನುಭವಿಸ್ಬೇಕಾಗ್ತದೆ ಅಂತ ಹೇಳ್ರಿ. ಅದಕ್ಕೋಸ್ಕರವಾಗಿ ಅಬ್ರಹಾಮನ ಜೀವಿತದಲ್ಲಿ ನೋಡ್ತೇವೆ, ಆದಿಕಾಂಡ 13:4 ನಾವು ನೋಡ್ತೇವೆ, ಲೋಟನ ದನ ಕಾಯೋವರೆಗೂ, ಅಬ್ರಹಾಮನ ದನ ಕಾಯೋವರೆಗೂ ಯಾವಾಗ ಜಗಳ ಬರ್ತದೋ ನಾವು ನೋಡ್ತೇವೆ, ಲೋಟನಿಗೆ ಅಬ್ರಹಾಮನ ಕರೆದೊಂದು ಮಾತು ಹೇಳ್ತಾನೆ, ಲೋಟನೇ ತಮ್ಮ, ನನ್ನ ದನ ಕಾಯೋರಿಗೂ ನಿನ್ನ ದನ ಕಾಯೋರು, ನನಗೂ ನಿನಗೂ ಮಧ್ಯದಲ್ಲಿ ಜಗಳಗಳಿರಬಾರ್ದು. ಯಾಕಂದ್ರೆ ನಾವು ಬಂಧುಗಳಾಗಿದ್ದೇವೆ ಆತನ ಹೇಳ್ತಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಏನಾಗಿದ್ದೀವಿ ಅಂತ ಹೇಳ್ತಾನ? ಅಪ್ಪ, ನಾವು ಬಂಧುಗಳಾಗಿದ್ದೀವಿ, ನಾವು ಸಹೋದರರಾಗಿದ್ದೀವಿ. ನಿನ್ನ ಮಧ್ಯದಲ್ಲಿ, ನನ್ನ ಜನರ ಮಧ್ಯದಲ್ಲಿ, ನಿನ್ನ ಜನರ ಮಧ್ಯದಲ್ಲಿ ಭೇದಗಳಿರಬಾರ್ದು, ಭಿನ್ನಾಭಿಪ್ರಾಯಗಳಿರಬಾರ್ದು. ಯಾಕಂದ್ರೆ ನಾವು ಬಂಧುಗಳಾಗಿದ್ದೀವಿ ಎಂಬುದಾಗಿ ಎಲ್ಲ ಹೇಳ್ತಾ ಇದ್ದೇನೆ. ಆದ್ರೆ ಇಲ್ಲಿ ಕೂಡಿ ಬಂದಿರುವಂತ ನನ್ನ ಪ್ರೀತಿದೇವ್ರ ಮಕ್ಕಳೇ, ಎಷ್ಟು ಜನ ಸಂಬಂಧಿಕರು, ಎಷ್ಟು ಜನ ಬಂಧುಗಳ ಜೊತೆ ನಿಮ್ಮ ಸಂಬಂಧ ಚೆನ್ನಾಗಿದೆ ಹೇಳ್ರಿ ನೋಡೋಣ. ಎಷ್ಟು ಜೊತೆ ನಿಮ್ಮ ಒಂದು ರಕ್ತ ಸಂಬಂಧಿಕರ ಜೊತೆ ನಿಮ್ಮ ಸಂಬಂಧ ಚೆನ್ನಾಗಿದೆ ಹೇಳ್ರಿ. ಒಬ್ಬೊಬ್ಬರು ಸಾಕ್ಷಿ ಕೇಳ್ತೀನಿ ನಾನು. ಒಬ್ಬೊಬ್ಬರು ಸಾಕ್ಷಿ, ಒಬ್ಬೊಬ್ಬರು ಹೇಳ್ತಾರ, ಏನ್ರಿ ಅವ್ರ ಚರ್ಚಿಗೆ ಬರ್ತಾರ, ಅವ್ರ ಚರ್ಚಿಗೆ ಬರ್ತಾರವರು, ಆದ್ರೆ ಸ್ವಂತ ತಂಗಿಯನ್ನೇ ಅವರು ಮಾತಾಡ್ಸಂಗಿಲ್ಲ, ಸ್ವಂತ ತಮ್ಮನನ್ನೇ ಪ್ರೀತಿ ಮಾಡಂಗಿಲ್ಲ. ಅವ್ರು ಯಾರು ಇವರು? ಚರ್ಚಿಗೆ ಬರೋರು. ಆದ್ರೆ ನಾವು ನೋಡ್ತೇವೆ ನಾವು ಪ್ರೀತಿ ಇದ್ದೀವಿ ಮಕ್ಕಳೇ, ಹಿರಿಮಗನು ಎಲ್ಲಿ ಇದ್ದು ಕೆಟ್ಟ ಹೋಗೇನ್ರಿ? ಎಲ್ಲಿ? ಮನೆಗಿದ್ದಾಗ ಕೆಟ್ಟ ಹೋಗೇನಿವ. ತಂದೆ ಜೊತೆ ಇದ್ದಾನೆ, ತಂದೆ ಒಂದು ಅಪ್ಪಣೆನೂ ಕೂಡ, ಆಜ್ಞೆ ಕೂಡ ಮೀರ್ತಾ ಇಲ್ಲ, ತಂದೆ ನೇಮಿಸಿದ ಪ್ರತಿ ಕೆಲಸ ಮಾಡ್ತಾ ಇದ್ದಾನೆ. ಆದ್ರೆ ಇವ ಎಲ್ಲಿ ಕೆಟ್ಟ ಹೋಗೇನ್ರಿ? ಈತನು ಎಲ್ಲಿ ಕೆಟ್ಟ ಹೋಗ್ಯಾನ? ಮನೆಗೆ ಕೆಟ್ಟ ಹೋಗ್ಯಾನ. ಇವತ್ತು ಬಹಳ ಜನ ಇವತ್ತು ದೇವರ ಮನೆಯಲ್ಲಿ, ದೇವರ ಸನ್ನಿಧಿಯಲ್ಲಿ ಜೀವಿತ ಹೆಂಗಿದೆ ಅಂತಂದ್ರೆ, ಸಂಬಂಧಗಳು ನಮ್ಮ ಒಂದು ಮಧ್ಯದಲ್ಲಿ ಬೆಲೆ ಗೊತ್ತಿಲ್ಲದ್ರಿಂದ ನಾವು ಸಭೆಯಲ್ಲಿ ಅನೇಕ ರೀತಿಯಿಂದ ನಾವು ಕೆಟ್ಟ ಹೋಗಿದ್ದೇವೆ ಅಂತ ಹೇಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರ ನನ್ನ ಪ್ರೀತಿ ಇದ್ದವ್ರ ಮಕ್ಕಳೇ, ಈ ವ್ಯಕ್ತಿಯಲ್ಲಿ ಮೊದಲನೇದಾಗಿ ಸಂತೋಷ ಇಲ್ಲದಕ್ಕೆ ಕಾರಣ ಏನೆಂಬುದನ್ನು ನೋಡುತ್ತಾ ಸಂದರ್ಭದಲ್ಲಿ, ಈ ವ್ಯಕ್ತಿಯಲ್ಲಿ ಸಮೃದ್ಧಿ ಇದ್ರೂ ಕೂಡ, ತಂದೆ ಇದ್ರೂ ಕೂಡ, ಆಸ್ತಿ ಇದ್ರೂ ಕೂಡ ಈತನ ಜೀವಿತದಲ್ಲಿ ನೆಮ್ಮದಿ ಸಂತೋಷ ಇಲ್ಲ. ಯಾಕೆ ಎಂಬುದಾಗಿ ನೋಡುತ್ತಾ ಸಂದರ್ಭದಲ್ಲಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಈತನಿಗೆ ನಾವು ನೋಡ್ತದೇವೆ ಸಂಬಂಧಗಳಲ್ಲಿ ಸಮಸ್ಯೆ ಇದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಮಧ್ಯಾಹ್ನ ಕಾಲದಲ್ಲಿ ಕರ್ತನ ಮೇಜಿನಲ್ಲಿ ಹಾಕಿ ಮುಂಚಿತವಾಗಿ ನಿಮ್ಮ ಸಂಬಂಧಗಳಲ್ಲಿ ಏನಾದರೂ ಸಮಸ್ಯೆ ಇತ್ತಪ್ಪ ಅಂತಂದ್ರೆ ಇವತ್ತೇ ಸರಿ ಮಾಡ್ಕೊಳ್ಬೇಕಂತ ಹೇಳಿರಿ. ಹಲ್ಲೆಲೂಯಾ. ಈ ಮಧ್ಯಾಹ್ನ ಕಾಲದಲ್ಲಿ ದೇವರು ಮಾತಾಡುವಂತ ಸಂದರ್ಭದಲ್ಲಿ, ಎಸ್, ಇದು ನಿಜವಾಗಿ ದೇವ್ರ ಮಾತದೆ, ದೇವ್ರು ಮಾತಾಡ್ತಾ ಇದ್ದೇನೆ, ಈ ದೇವ್ರ ಮಾತುಗಳಿವೆ, ಮನುಷ್ಯನ ಮಾತುಗಳಲ್ಲ ಅಂತೇಳಿ ನೀವು ಈ ಮಧ್ಯಾಹ್ನ ಕಾಲದಲ್ಲಿ ನೀವು ಒಂದ್ ವೇಳೆ ಈ ಮಾತು ಹೌದು ಎಂಬುದಾಗಿ ನಿಮ್ಮ ಆತ್ಮ ನಿಮಗೆ ಚುಸ್ತಾ ಇರೋದಾದ್ರೆ ಖಂಡಿತವಾಗಿ ಈ ಸಮಯದಲ್ಲಿ ಎದ್ದು ಒಬ್ಬರ ಜೊತೆ ಒಬ್ಬರು ನಾವು ಸಂಧಾನ ಮಾಡ್ಕೊಳ್ಬೇಕಂತೇಳಿರಿ. ಯಾಕಂದ್ರೆ ನೋಡ್ತೇವೆ, ಆದಿಕಾಂಡ 45ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಏಸೇಪನ ಹತ್ರ ಎಲ್ಲ ಅಣ್ಣ ತಮ್ಮಂದರು ಹೋದಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಆತನಿಗೆ ಎಷ್ಟೋ ಕಠಿಣವಾಗಿ ವರ್ತಿಸಿದಂತ ಅಣ್ಣ ತಮ್ಮಂದರು ಮತ್ತು
ಮತ್ತು ಆತನಿಗೆ ನಾವು ನೋಡ್ತೇವೆ ನೀರಿಲ್ಲದ ಬಾವಿಯಲ್ಲಿ ಹಾಕಿದಂಥ ಈ ಅಣ್ಣ ತಮ್ಮಂದಿರು ನಾವು ನೋಡ್ತೇವೆ ಅಷ್ಟು ಸಾಲದೆ ನನ್ನ ತಂದೆಗೆ ಹೋಗಿ ನಿನ್ನ ಮಗನು ಸತ್ತು ಹೋದನು ಕಾಡುಮೃಗ ಆತನು ತಿಂದು ತೆಮ್ಮದಾಗಿ ಸುಳ್ಳು ಹೇಳಿದಂಥ ಈ ಅಣ್ಣ ತಮ್ಮಂದಿರು ಅಷ್ಟು ಮಾತ್ರ ಅಲ್ಲದೆ ನಾವು ನೋಡ್ತೇವೆ ಐಗುಪ್ತ ದೇಶಕ್ಕೆ ಇವರು ಆ ತಮ್ಮನನ್ನು ಮಾರಿದಂತೆ ಇವರು ಇಷ್ಟೆಲ್ಲ ಕಷ್ಟ ಕೊಟ್ಟಂತ ಈ ಜನರು ಐಗುಪ್ತ ದೇಶದಲ್ಲಿ ಆಹಾರಕ್ಕೋಸ್ಕರವಾಗಿ ಹುಡುಕ್ತಾ ಏಸೇಪನ ಹತ್ರ ಬಂದ ಸಂದರ್ಭದಲ್ಲಿ ನಾವು ನೋಡ್ತೇವೆ ಏಸೇಪನ ಒಂದು ಮಾತು ಹೇಳ್ತಾನೆ. ಏನ್ ಹೇಳ್ತಾನಪ್ಪ ಅಂತಂದ್ರೆ, ನನ್ನ ಸಹೋದರರಲ್ವೇ ನೀವು. ಅಲ್ಲೆಲ್ಲಿಗೆ ಏನ್ ಹೇಳ್ತಾನ್ರಿ ಆತನು? ನೀವು ನನ್ನ ಸಹೋದರರಿದ್ದೀರಿ, ನನ್ನ ಒಡ ಹುಟ್ಟಿದವರಿದ್ದೀರಿ, ನೀವು ನನ್ನ ಹತ್ರ ಬರ್ರಿ ಎಂಬುದಾಗ ಆತನ ಕರೀತಾನೆ ಅಂತ ಹೇಳಿರಿ. ಅಲ್ಲೆಲ್ಲಿಗೆ ಅವ ಅನ್ಬೇಕಾಗಿತ್ತು, ಮಕ್ಕಳೇ ನಿಮಗೆ ಚಲೋ ದೇವ್ರ ಶಿಕ್ಷೆ ಕೊಟ್ಟನ ಅನ್ಬೇಕಾಗಿತ್ತಲ್ಲ. ನೀವು ನನಗೆ ಎಷ್ಟು ಕಾಡಿರಿ ನೀವು, ನಾನು ನಿಮಗೆ ಊಟ ತಗೊಂಡು ಅಡವಿಗೆ ಬಂದಾಗ ನನಗೆ ಎಷ್ಟು ಕಾಡಿರಿ ನೀವು. ನಮ್ಮಪ್ಪ ಹೋಗಿ ಸತ್ತಾನ ಅಂತೇಳಿ ಸುಳ್ಳು ಹೇಳಿರಿ, ನನಗ ನೀರಿಲ್ಲಿದ ಬಾವ್ಯ ಹಾಕಿದ್ರಿ, ಅಲ್ಲಿದ್ ಬಿಟ್ಟು ಮತ್ತೊಬ್ಬರಲ್ಲಿ ಬರ್ತಾ ಇದ್ರು, ಅವ್ರಿಗೆ ರೊಕ್ಕ ಬರ್ತಾವ ಅಂತೇಳಿ ನನಗೆ ಐಗುಪ್ತ ದೇಶಕ್ಕೆ ಮಾರಿಬಿಟ್ರಿ ನೀವು. ಇಷ್ಟೆಲ್ಲ ಕಷ್ಟ ಕೊಟ್ಟರು ದೇವ್ರು ನನಗೆ ಐಗುಪ್ತ ದೇಶಕ್ಕೆ ಬಂದಾಗ ನನಗೆ ಇಲ್ಲಿ ರಾಜ ಆಗಿ ಮಾಡೋಣ, ನಾನು ನಿಮಗೆ ಶಿಕ್ಷೆ ಕೊಡ್ತೀನಿ, ನಿಮಗೆ ಜೇಲ್ನ ಓದಿ ಹಾಕ್ತೀನಿ ಅಂದನೇ. ಏನಂದನ್ರಿ? ವಾಸ್ತವವಾಗಿ ಹಿಂಗೆ ಅನ್ಬೇಕಾಗಿತ್ತು ಅಣ್ಣ ತಮ್ಮಂದ್ರಿಗ, ಇದೇ ಹೇಳ್ಬೇಕಾಗಿತ್ತಲ್ಲ. ಮಕ್ಕಳೇ ಭಾಳ ಕಷ್ಟ ಕೊಟ್ರಿ ನೀವು, ಈಗ ನಾ ರಾಜ ಆಗೀನಿ, ನಿಮಗೇನು ಮಾಡ್ತೀನಿ ಬರ್ರಿ ಮಕ್ಕಳೇ, ಒಬ್ಬೊಬ್ಬರಿಗೆ ಏನು ಮಾಡ್ತೀನಿ, ಎಲ್ಲಿ ಹಾಕ್ತೀನಿ, ಜೇಲ್ನ ಹಾಕ್ತೀನಿ ಅಂತೇಳಿ ಮಾಡ್ಬೇಕಾಗಿತ್ತು. ನಿಜ ನ್ಯಾಯ ಅಂದ್ರೆ ಹಂಗೆ ಮಾಡ್ಬೇಕಾಗಿತ್ತಲ್ಲ. ಅವ್ರು ಕಷ್ಟ ಕೊಟ್ಟಿದ್ರು. ಆದ್ರೆ ಅವ ಏನಂತ ಗೊತ್ತದ್ರಿ, ನನ್ನ ಸಹೋದರರೇ ನೀವು ಮಾಡಿದ ತಪ್ಪಲ್ಲ, ನೀವು ಮಾಡಿದ ತಪ್ಪಲ್ಲ, ದೇವರೇ ನಿಮ್ಮ ಮೂಲಕವಾಗಿ ನನ್ನನ್ನು ಏನ್ ಮಾಡಿದ್ರು ಅಂದ್ರೆ ಈ ಸ್ಥಳಕ್ಕೆ ತಂದನ, ನಿಮ್ಮೆಲ್ಲರಿಗೆ ಪೋಷಣೆ ಆಗ್ಬೇಕಂತೇಳಿ ದೇವರು ಏನ್ ಮಾಡ ನನಗೆ ಮೊದಲೇ ನಿಮ್ಮ ಮೂಲಕವಾಗಿ ನನಗೇನ್ ಮಾಡೋಣ, ಈ ದೇಶಕ್ಕೆ ತಂದು ನನಗೆ ಅಭಿವೃದ್ಧಿಪಡಿಸಿ ಈ ದೇಶದ ಮೇಲೆ ಸರ್ವಾಧಿಕಾರಿಯಾಗಿ ನನ್ನನ್ನು ಮಾಡಿದ್ದಾನೆ. ಮತ್ತು ಇನ್ನೂ 7 ವರ್ಷ ಬರಗಾಲದಲ್ಲಿ ಬರೇ 2 ವರ್ಷ ಹೋಗ್ಯದ, 2 ವರ್ಷನಾಗೆ ಅನ್ನ ಹುಡ್ಕೋತ ಬಂದ್ರೆ ನಿಮ್ಗೆ ಅನ್ನ ಸಿಗಲಾಗ್ಯದ. ಆದ್ರೆ ನನ್ನ ಹತ್ರ ಸಮೃದ್ಧಿಕರವಾದಂತ ಆಹಾರ ಇದೆ ಐಗುಪ್ತ ದೇಶದಲ್ಲಿ. ಇನ್ನೂ ಬರಗಾಲ ಮುಗಿಬೇಕಂದ್ರೆ ಇನ್ನೂ 5 ವರ್ಷ ಇದೆ, ಘೋರ ಬರಗಾಲ. ನೀವಿರುವಂತ ಸ್ಥಳದಲ್ಲಿ ಒಂದು ಹುಲ್ಲು ಕಡ್ಡಿ ಇಲ್ಲ, ಕುಡಿಬೇಕಂದ್ರೆ ನೀರಿಲ್ಲ, ಜನ ಪಶುಗಳು ಹಾಹಾಕಾರದಿಂದ ಸಾಯ್ತಾ ಇದ್ದಾರೆ. ಆದ್ರೆ ನೀವು ನನ್ನ ಸಹೋದರರಿದ್ದೀರಿ, ನೀವು ನನ್ನ ಒಡ ಹುಟ್ಟಿದವರಿದ್ದೀರಿ. ಆದ್ರೆ ನೀವು ನನ್ನ ಹತ್ರ ಬರ್ರಿ, ನಾನೇನ್ ಮಾಡ್ತೇನೆ ಅಂದ್ರೆ ನಿಮ್ಗೆ ಐಗುಪ್ತ ದೇಶದಲ್ಲಿರುವಂತ ಶ್ರೇಷ್ಠ ಭೂಮಿ ಗೋಷನ್ ಸೀಮೆಯನ್ನು ನಿಮಗೆ ನಾನು ಕೊಡ್ತೇನೆ ಎಂಬುದಾಗ ಆತನ ಹೇಳ್ತಾನೆ ಅಂತ ಹೇಳಿ. ಅಲ್ಲಿಗೆ ಐಗುಪ್ತ ದೇಶದಲ್ಲಿ ಅತಿ ಉನ್ನತವಾದಂಥ ಶ್ರೇಷ್ಠವಾದಂಥ ಭೂಮಿ ಯಾವುದಪ್ಪ ಅಂತಂದ್ರೆ ಗೋಷನ್ ಸೀಮೆ ಎಂಬುದಾಗಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಆ ಉತ್ತಮವಾದಂಥ ಸ್ಥಳ ನಾನು ನಿಮ್ಗೆ ಕೊಡ್ತೀನಿ ಎಂಬುದಾಗಿ ಹೇಳ್ತಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಆತನಿಗೆ ಏನು ಗೊತ್ತಿತ್ತಪ್ಪ ಅಂತಂದ್ರೆ ಸಂಬಂಧಗಳ ಬೆಲೆ ಆತನಿಗೆ ಚೆನ್ನಾಗಿ ಗೊತ್ತಿತ್ತು ಅಂತ ಹೇಳಿ. ಹಲ್ಲೆಲೂಯಾ. ಇಲ್ಲಿ ಕೂಡಿರುವಂಥ ತಮ್ಮ ತಂಗಿ, ನಿಮ್ಮ ಜೀವಿತದಲ್ಲಿ ನಿಮಗೂ ಕೂಡ ಅಣ್ಣ ತಮ್ಮಂದಿರಿದ್ದಾರೆ, ನಿಮಗೂ ಕೂಡ ಅಕ್ಕ ತಂಗಿಯರಿದ್ದಾರೆ. ಅವ್ರು ಇನ್ನೂ ದೇವರನ್ನ ನಂಬಿಲ್ಲ, ಅವ್ರು ದೇವರ ಮೇಲೆ ವಿಶ್ವಾಸ ಮಾಡಿಲ್ಲ. ಆದ್ರೆ ನಿಮ್ಮ ಸಂಬಂಧ ಯಾವ ರೀತಿಗಿದೆ? ನಿಮ್ಗೆ ಅನೇಕ ಸಹೋದರ ಸಹೋದರಿಯರು, ನಿಮ್ಮ ಬಂಧು ಮಿತ್ರರು ಇದ್ದಾರೆ. ನಿಮ್ಮ ಬಂಧು ಮಿತ್ರರ ಜೊತೆ ನಿಮ್ಮ ಸಂಬಂಧ ಚೆನ್ನಾಗಿದೆಯಾ? ನಿಮ್ಮ ರಕ್ತ ಸಂಬಂಧಿಕರ ಜೊತೆ ನಿಮ್ಮ ಸಂಬಂಧ ಚೆನ್ನಾಗಿದೆಯಾ? ಅಥವಾ ನಾವೇ ದೇವರಿಗೆ ನಂಬಿವಂತೇಳಿ ಏನು ಗರ್ವಿಷ್ಠರಾಗಿ ತಿರುಗ್ತಾ ಇದ್ರಿ? ನಮಗೆ ರಕ್ಷಣೆ ಸಿಕ್ಕದು, ಇವೆಲ್ಲ ಅನ್ಯ ಜನರವ, ಇವೆಲ್ಲ ನರಕಕ್ಕೆ ಹೋತಾವ ಅಂತೇಳಿ ಹಿಂಗೆ ಎಲ್ಲರೇ ಗರ್ವಲಂತ ತಿರುಗ್ಲತ್ತೀರೇನು, ಕಾಲಾರ ಹರಿಸ್ಕೋತ? ದೇವ್ರೇನ್ ಮಾಡ್ತಾನಂತ ಗೊತ್ತದ್ರಿ? ದೇವ್ರೇನ್ ಮಾಡ್ತಾನಂತ, ಒಂದ್ಸಲ ಪರಲೋಕಕ್ಕೆ ಹೋದ್ಮೇಲೆ ನಿನಗೆ ಆಶ್ಚರ್ಯ ಆಗ್ತದಂತ. ಎಲ್ಲಿ ಹೋದ್ಮೇಲೆ ಆಶ್ಚರ್ಯ ಅಂತಂತ್ರಿ? ಪರಲೋಕಕ್ಕೆ ಹೋದ್ಮೇಲೆ ನೀ ಆಶ್ಚರ್ಯ ಆಗ್ತಂತ. ಆಶ್ಚರ್ಯ ಆಗಿ ಅಲ್ಲಿ ನಿನ್ನ ಮನೆ ಹಿಂದಿದ್ದವ್ರಿಗೆ, ನಿನ್ನ ಮನೆ ಮುಂದಿದ್ದವ್ರಿಗೆ ನೀ ಕೇಳ್ತಂದ, ಹೇ ನೀ ಹೆಂಗ್ ಬಂದಿಲ್ಲ ಅಂತ, ನೀ ಹೆಂಗ್ ಬಂದಿಲ್ಲ? ಅವಾಗ ದೇವ್ರು ಬಂದಂತನಂತ. ಅವ್ರು ಹೆಂಗೆ ಬಂದಾರಿಲ್ಲ ಅನ್ನೋದು ಪ್ರಾಮುಖ್ಯ ಅಲ್ಲ, ನೀ ತಪ್ಪಿಲ್ಲಿ ಬಂದಿದ್ದೆ ಭಾಳ ದೊಡ್ಡ ಸಮಸ್ಯೆ ಅದ ಅಂತನಂತ. ನೀ ಬಂದಿದೆ ಭಾಳ ದೊಡ್ಡದು, ನೀ ಬಂದಿದೆ ಭಾಳ ದೊಡ್ಡದು, ಅವ್ರು ಬಂದಿದ್ದು ದೊಡ್ಡದಲ್ಲ. ದೇವ್ರಂತನಂತ. ಪರಲೋಕ ಅಂದ್ರೆ ಅದೊಂದು ಆಶ್ಚರ್ಯವಾದಂಥ ದೇಶ ಅದಂತ. ಒಂದ್ಸಲ ವಂಡ್ರ್ ಆಗ್ತದಂತ ಎಲ್ಲರಿಗೆ, ವಿಚಿತ್ರ ಅನ್ನಿಸ್ತದಂತ. ಇದು ಈ ಲೋಕದಾಗಿದ್ದಾಗೆ ಅನುಭವಿಸಿನ್ರಿ ನಾ, ಈ ಲೋಕದಾಗಿದ್ದಾಗೆ ಇದು ಅನುಭವಿಸಿನ. ಹೆಂಗಂದ್ರೆ ನಮ್ಮ ಮನೆ ಬಸವನಗರದಾಗಿತ್ತು ರೀ, ಸ್ವಂತ ಮನೆ. ಸುಮಾರು 40 ವರ್ಷಗಳ ಹಿಂದೆ ನಮ್ಮ ಸ್ವಂತ ಮನೆ ಪಕ್ಕದ ಹತ್ರ ಒಂದು ಕುಟುಂಬ ಇತ್ತು. MS ಕೆಮ್ಮಿಲಲ್ಲಿ 2 ಗಂಡ ಹೆಂಡತಿ ಕೆಲಸ ಮಾಡ್ತಾ ಇದ್ರು.
ನಾವು ಆ ಟೈಮ್ನಾಗ ರಕ್ಷಣೆ ಹೊಂದಿದ್ದೀವಿ, ಚರ್ಚ್ಗೆ ಹೋಗ್ತಾ ಇದ್ದೀವಿ, ಯೇಸು ಸ್ವಾಮಿಯನ್ನು ಅಂಗೀಕರಿಸಿದ್ದೀವಿ. ಹೊಸದಾಗಿ ಭಾಳ ಹುಮ್ಮಸ್ಸು, ಭಾಳ ದೇವ್ರ ಮೇಲೆ ನಂಬಿಕೆ, ದೇವರು ಅಂದ್ರೆ ಭಾಳ ಅಭಿಮಾನ ನಮ್ಗೆ. ಮತ್ತು ದೇವರಿಗೆ ನಂಬಲಾರ್ದವ್ರಿಗೆ ನೋಡಿದ್ರೆ ಭಾಳ ಒಂದ್ಸರ ಅನ್ನಿಸ್ತಿತ್ತು. ನಮ್ಮ ಮನೆ ಬಾಜುದವ್ರು ಇಬ್ಬರು ಗಂಡ ಹೆಂಡತಿ MS ಮೇಲೆ ಕೆಲಸ ಮಾಡ್ತಿರೋ, ಅವ್ರು ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿಯಾಗಿ ಈ ಬತ್ತಿ ಹಚ್ಕೊಂಡು, ಇಲ್ಲಿ ಹಚ್ಕೊಂಡು, ಇಲ್ಲಿ ಹಚ್ಕೊಂಡು, ಇಲ್ಲಿ ಹಚ್ಕೊಂಡು, ಇಲ್ಲಿ ಹಚ್ಕೊಂಡು, ಇಲ್ಲಿ ಹಚ್ಕೊಂಡು, ಇಲ್ಲಿ ಹಚ್ಕೊಂಡು, ಎಲ್ಲ ಹಚ್ಕೊಂಡು ಅಗದಿ ಭಾಳ ಭಯದಿಂದ ಭಕ್ತಿಯಿಂದ ಏನು ಮಾಡ್ತಾರೆ ಅವರು ಗಂಡ ಹೆಂಡತಿ ಕೆಲ್ಸಕ್ಕೆ ಹೋಗ್ತಿರು. ನಮ್ಮದು ಚಿಕ್ಕ ಕಿರಾಣಿ ಅಂಗಡಿ ಇತ್ತು. ಏನೇ ಸಾಮಾನು ಬೇಕಾದರೂ ನಮ್ಮಲ್ಲಿ ಬರ್ತಾಯಿದ್ರು. ಅವರಿಗೆ ಮಾಮ ಅಂತಿದ್ವಿ, ಏನು ಅಳೆದೇರು ಅಂತ ಅವರು ಅಂತ ಇದ್ರು. ಈ ರೀತಿಗೆ ನಮ್ಮ ಸಂಬಂಧ ಇತ್ತು. ಆದರೆ ನಮಗೆ ಒಳಗೆ ಏನಿತ್ತಂದರೆ ನಾವೇನಾಗಿದ್ದೀವಿ, ದೇವರಿಗೆ ನಂಬೀವಿ, ಇವ್ರು ಏನಾರ ಅರ್ಥವಾದಂಥ ಕಾರ್ಯಗಳಲ್ಲಿ ಮಗ್ನರಾಗ್ಯಾರ ಅಂತೇಳಿ ಇದೇ ನಮ್ಮ ತಲೆಗಿತ್ತು ರೀ. ಆದರೆ 30 ವರ್ಷ ಆದ್ಮೇಲೆ, ಎಷ್ಟು ವರ್ಷ ಆದ್ಮೇಲೆ 30 ವರ್ಷ ಆದ್ಮೇಲೆ ನಾ ಏನು ಮಾಡ್ದೆ ಅಂತಂದರೆ, ನಮ್ಮ ಉಷಾಮಗಳಿಗೆ ಕಾರ್ಡ್ ಕೊಡ್ಲಕ್ಕೆ ಅವ್ರ ಮನೆಗೆ ಹೋಗ್ರಿ ಅಂತೇಳಿ. ಯಾರು ಮದುವೆ ಕಾರ್ಡ್ ರೀ? ನಮ್ಮ ಮಗಳು ಉಷಾ ಮಗಳ ಮದ್ವೆ ಕಾರ್ಡ್ ಕೊಡ್ಲಕ್ಕ ಅವ್ರ ಮನೆಗೆ ಹೋಗಿನ. ಅವ್ರ ಮನೆಗೆ ಹೋಗತನ ಇಬ್ಬರು ರಕ್ಷಣೆ ಹೊಂದ್ಯಾರ್ರಿ. ಎಷ್ಟು ಜನ ರಕ್ಷಣೆ ಹೊಂದಾರ? ಯಾ ಹೆಣ್ಮಗಳು ತಾರಾಬಾಯಿ ಅಂತ ಹೇಳಕ್ಕೆ ಹೆಸರು, ಕಟ್ಟುನಿಟ್ಟಿನ ಭಕ್ತಿ. ಒಂದು ಕ್ಷಣ ಹಣಿ ಮೇಲೆ ನೀಬತ್ತಿ ಹೋಗ್ಬಿಡ್ತಾ ಇರ್ಲಿಕ್ಕೆ ಹೆಣ್ಮಗಳು, ಅಷ್ಟು ಕಠೋರವಾದಂಥ ಭಕ್ತಿ ಹೆಣ್ಮಗಳಕ್ಕೆ. ನಾನು ಕಾರ್ಡ್ ತಗೊಂಡು ಒಳಗಡೆ ಹೋಗಿದ್ದೀನಿ. ಒಬ್ಬರು ಪಾಸ್ಟರ್ ನನ್ನ ಕರ್ಕೊಂಡು ಹೋಗಿದ್ದಾರ. ನಾವು ಹೋದ ತಕ್ಷಣ ಪ್ರೇಸ್ ದಾಡಪ್ಪ ತಮ್ಮ ಅಂದಳಕ್ಕೆ ನನಗೆ. ಏನಂದ್ರು? ಪ್ರೇಸ್ ದಾಡಪ್ಪ ತಮ್ಮ, ನೀ ಹನುಮಂತಲ್ಲ, ಬಾ 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 ಕೊಡು. ಅವ್ರ ಎದುರು ಬೆಳೆದವ್ರು ನಾವು ಸಣ್ಣವ್ರು. ಅವಾಗ ಭಾಳ ಆಶ್ಚರ್ಯ ಆಯ್ತು ನನಗೆ. ಒಬ್ಬರು ಶಾಂತಕುಮಾರ್ ಪಾಸ್ಟರ್ ಅಂತೇಳಿ ಅವ್ರಿಗೆ ವಾಕ್ಯ ಹೇಳಿ ರಕ್ಷಣೆ ಮಾರ್ಗ ನಡೆಸಂತವ್ರು. ಹಲ್ಲೆಲೂಯಾ. ತುಂಬ ಸಂತೋಷ ಆಯಿತು. ಅವ್ರ ಮಗಳ ಗೀತಾ ಅಂತೇಳಿ ಆ ಹುಡುಗಿ ರಕ್ಷಣೆ ಹೊಂದು, ಅವ್ರ ರಕ್ಷಣೆ ಹೊಂದಿ ಇವತ್ತು ದೇವರಲ್ಲಿ ಎಷ್ಟೋ ಆನಂದ ಪಡ್ತಾ ಇದ್ದಾರೆ, ಸಂತೋಷ ಪಡ್ತಾ ಇದ್ದಾರೆ ಅಂತೇಳಿ. ಹಲ್ಲೆಲೂಯಾ. ಗೊತ್ತಿಲ್ಲ ಮಗನೇ, ನೀನು ಗರ್ವ ಪಡಬೇಡ. ಅವ್ರ ಜೀವಿತ ನೋಡಿ, ಅವರ ಮೇಲಿನ ನೋಡಿ, ಯಾರ ಮೂಲಕವಾಗಿ ಅವ್ರು ರಕ್ಷಣೆ ಕೊಡ್ತಾನೋ ಗೊತ್ತಿಲ್ಲ. ಆದರೆ ನಮ್ಮ ಕೆಲಸ ಏನಪ್ಪ ಅಂತಂದರೆ, ಅಬ್ರಹಾಮನ್ ಏನು ಹೇಳ್ತಾನಪ್ಪ ಅಂತಂದರೆ, ಲೋಟನಿಗೆ ಏನು ಹೇಳ್ತಂದ್ರೆ, ನಾವು ಏನಾಗಿದ್ದೀವಿ? ಸಂಬಂಧಿಗಳಾಗಿದ್ದೀವಿ ಅಂತ ಹೇಳ್ತಾನೆ. ನಾವು ಏನಾಗಿದ್ದೀವಿ? ನಾವು ಸಂಬಂಧಿಗಳಾಗಿದ್ದೀವಿ. ನಾವು ಸಂಬಂಧಿಕರಾಗಿದ್ದೀವಿ ಅಂತ ಹೇಳ್ತಾನ. ಯೇಸಪ್ಪನ ಏನು ಹೇಳ್ತಾನಪ್ಪ ಅಂದ್ರೆ, ನಾವು ಸಹೋದರರಾಗಿದ್ದೀವಿ ಎಂಬುದಾಗಿ ಆತನ ಹೇಳ್ತಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ನನ್ನ ಪ್ರೀತಿಯ ತಮ್ಮ, ನನ್ನ ಪ್ರೀತಿ ತಂಗಿ, ದೇವರು ಈ ಲೋಕದಲ್ಲಿ ನಿನಗಾಗಿ ಸಿದ್ಧಪಡಿಸಿರುವಂತ ಆಶೀರ್ವಾದ ನಿನಗೆ ಬೇಕಾ? ಹಾಗಾದ್ರೆ ನಿನ್ನ ಜೀವಿತದಲ್ಲಿ ನೀನು ಇರೋ ತನಕ, ಈ ಭೂಲೋಕದ ಯಾತ್ರೆ ಮುಗಿಸೋ ತನಕ ನಿನ್ನ ಜೀವಿತದಲ್ಲಿ ನೆಮ್ಮದಿ, ಸಂತೋಷ ಇರಬೇಕಾ? ಇವೆಲ್ಲ ನಿನ್ನ ಜೀವಿತ ಇರಬೇಕಪ್ಪ ಅಂತಂದ್ರೆ ನಿನ್ನ ಸಂಬಂಧಗಳಲ್ಲಿ ಸಮಸ್ಯೆಗಳಿರಬಾರ್ದು ಅಂತ ಹೇಳಿರಿ. ಹಲ್ಲೆಲೂಯಾ. ಸಂಬಂಧಗಳಲ್ಲಿ ಸಮಸ್ಯೆ ಇದ್ದ ಮನುಷ್ಯ ಯಾರ ಜೊತೆ ನೆಮ್ಮದಿಯಾಗಿರಲ್ರಿ. ನೋಡ್ರಿ ನೀವು, ಒಬ್ಬ ಗಂಡಗೆ ಹೆಂಡತಿ ಜೊತೆ ಸಂಬಂಧ ಸರಿಯಾಗಿರಲಿಲ್ಲ ಅಂದ್ರೆ ಅವ ಮನೆಗೆ ಬಂದು ಚಂದ ಮಾತಾಡ್ತಾನೇನ್ರಿ? ಮಾತಾಡ್ತಾನ? ಒಬ್ಬ ಮಕ್ಕಳಿಗೆ ತಾಯಿ ತಂದೆ ಜೊತೆ ಸಂಬಂಧ ಚೆನ್ನಾಗಿರಲಿಲ್ಲ ಅಂದ್ರೆ ಮನೆಗೆ ಬಂದ್ಮೇಲೆ ಚಂದ ಮಾತಾಡ್ತಾರೇನೋ? ಮಾತಾಡಂಗಿಲ್ಲ. ಒಬ್ಬ ಹೆಂಡತಿ ಗಂಡನ ಜೊತೆ ಸಂಬಂಧ ಸರಿಯಿಲ್ಲ ಅಂದ್ರೆ ಗಂಡ ಮನೆಗೆ ಬಂದಾಗ ಹೆಂಡತಿ ಸರಿಯಾಗಿ ಮಾತಾಡ್ತಾಳೆ? ಯಾಕೆ ಮಾತಾಡಂಗಿಲ್ಲ? ಮನಿನೇ ಇರ್ತದ, ಕಟ್ಕೊಂಡು ಗಂಡೇ ಇರ್ತಾನ, ಮಕ್ಕಳೇ ಇರ್ತಾರ, ಹೆಂಡತಿನೇ ಇರ್ತಾರ, ಎಲ್ಲರೂ ಸ್ವಂತದವ್ರೇ ಇರ್ತಾರೆ. ಆದ್ರೆ ನೆಮ್ಮದಿ ಯಾಕಿರಲ್ಲ ಹೇಳ್ರಿ ನೋಡಮ್? ಯಾಕೆ ನೆಮ್ಮದಿ ಇರಲ್ಲ? ಎಲ್ಲದ ಸಮಸ್ಯೆ ಎಲ್ಲದ? ಅವ್ರ ಸಂತೋಷ, ಅವ್ರ ನೆಮ್ಮದಿ ಹಾಳಾಗ್ಲಿಕ್ಕೆ ಸಮಸ್ಯೆ ಎಲ್ಲದ? ಸಂಬಂಧಗಳ ಬಳಿ ಸಮಸ್ಯೆ ಇದೆ ಅಂತ ಹೇಳಿರಿ. ಹಲ್ಲೆಲೂಯಾ. ನನ್ನ ಪ್ರೀತಿ ತಮ್ಮ, ಪ್ರೀತಿ ತಂಗಿ, ಇವತ್ತೇ ಮಧ್ಯಾಹ್ನ ಕಾಲದಲ್ಲಿ ಯಾವ ಸಂಬಂಧದಲ್ಲಿ ಬಿರುಕು ಬಿಟ್ಟಿದ್ಯೋ, ಯಾವ ಸಂಬಂಧದಲ್ಲಿ ನೀವು ಬಿದ್ದು ಹೋಗಿದ್ರು, ಅದು ರಕ್ತ ಸಂಬಂಧವಾಗಿರ್ಬೋದು, ಅದ್ರ ಜೊತೆ ಸಹೋದರ ಸಹೋದರಿಯ ಜೊತೆ ನಿನ್ನ ಸಂಬಂಧ ಆಗಿರ್ಬೋದು, ತಿರುಗಿ ಸಂಬಂಧವನ್ನು ಕಟ್ಕೊಳ್ಳಿಕ್ಕೆ ನೀನೊಂದು ಪ್ರಯತ್ನವನ್ನು ಮಾಡು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ಈ ವ್ಯಕ್ತಿ ಜೀವಿತದಲ್ಲಿ ನೆಮ್ಮದಿ ಇಲ್ಲದಕ್ಕೆ ಮೊದಲನೇ ಕಾರಣ ಏನಪ್ಪ ಅಂತಂದ್ರೆ, ಈತನಿಗೆ ಸಂಬಂಧಗಳಲ್ಲಿ ಸಮಸ್ಯೆ ಇದೆ. ಎಲ್ಲರೂ ಹೇಳ್ತಾ ಇದ್ದಾರೆ, ಊರವ್ರು ಹೇಳ್ತಾ ಇದ್ದಾರೆ, ಜನ ಹೇಳ್ತಾ ಇದ್ದಾರೆ, ತಂದೆ ಹೇಳ್ತಾ ಇದ್ದಾರೆ ನಿಮ್ಮ ತಮ್ಮ ಅಂತೇಳಿ. ಆದ್ರೆ ಈ ವ್ಯಕ್ತಿ ಒಪ್ಕೊಳ್ತಾ ಇರಲ್ಲ ನಮ್ಮ ತಮ್ಮ ಅಂತೇಳಿ. ಏನ್ ಹೇಳತ್ತಾನ ಆತನು? ನಿನ್ನ ಮಗ, ನಿನ್ನ ಮಗ, ನಿನ್ನ ಮಗ. ಅವ ಯಾರೋ ನನಗ? ಯಾರಾದ್ರೂ ಇದ್ದೀರಲ್ಲಿ? ಯಾರಾದ್ರೂ ಇದ್ದೀರಾ ಇಲ್ಲಿ? ಯಾರಾದ್ರೂ ಇದ್ದೀರಾ ಅಂತವ್ರು? ಈಕೆ ನನಗೆ ಸಂಬಂಧ ಇಲ್ಲ, ಈತ ನನಗೆ ಸಂಬಂಧ ಇಲ್ಲ, ಇವ್ರು ಯಾರೋ ನನಗೆ ಸಂಬಂಧ ಇಲ್ಲ, ಇವ್ರು ಯಾರೋ ನನಗೆ ಸಂಬಂಧ ಇಲ್ಲ, ಇವ್ರು ಯಾರೋ ನನಗೆ ಗೊತ್ತಿಲ್ಲ ಅಂತ ಮನೋಭಾವಳ್ಳಂತವ್ರು ಯಾರಾದ್ರೂ ಇಲ್ಲಿ ಕೂತಿದ್ದೀರಾ? ಕೇರ್ಫುಲ್, ಜಾಗ್ರತೆ ವಹಿಸ್ರಿ. ನಿಮ್ಮ ಆಶೀರ್ವಾದವನ್ನು ನೀವೇ ಕಳ್ಕೊಳ್ತೀರಿ.
ನೀವೆಷ್ಟೇ ಸೇವೆ ಮಾಡ್ರಿ, ನೀವು ಎಷ್ಟೇ ತ್ಯಾಗ ಮಾಡ್ರಿ, ನೀವು ಎಂಥ ಸಮರ್ಪಣೆ ಮಾಡ್ರಿ ನೀವು, ಆದರೆ ಈ ವ್ಯಕ್ತಿಯಲ್ಲಿ ನೋಡ್ತಾ ಇದೀವಿ 3 ಶ್ರೇಷ್ಠವಾದಂಥ ಗುಣಗಳಿದ್ದು. ಏನೇನಿದ್ದು ರೀ? ಏನಿದ್ರಿ? ಎಲ್ಲಿದ್ದು ನಾವು? ತಂದೆ ಜೊತೆಯಲ್ಲಿ ಇದ್ದನು. ಎರಡನೇದಾಗಿ ಎಲ್ಲಿ ಮಾಡಿದನು? ತಂದೆಯ ಒಂದು ಮಾತನ್ನು ಮೀರದೆ ಆತನು ಇದ್ದನು. ಮೂರನೇದಾಗ ಆತನಲ್ಲಿ ಏನಿತ್ತು? ತಂದೆಯ ಕೆಲಸದಲ್ಲಿ ಏನಿದ್ದನು? ನಿರತವಾಯಿತು. ಇವತ್ತು ನಾನು ಎಷ್ಟೇ ಸೇವೆ ಮಾಡಲಿ, ಇವತ್ತು ನಾನು ಎಷ್ಟೇ ಕುಣಿದು ಪ್ರಸಂಗ ಮಾಡಲಿ, ಇವತ್ತು ನನ್ನ ಬಂಧು ಮಿತ್ರರ ಜೊತೆ, ನನ್ನ ರಕ್ತ ಸಂಬಂಧಿಕರ ಜೊತೆ, ನನ್ನ ಒಡ ಹುಟ್ಟಿದವ್ರ ಜೊತೆ, ದೇವರು ನನಗೆ ಯಾರ್ಯಾರಿಗೆ ಕೊಟ್ಟವ್ರ ಜೊತೆ ನನಗೆ ಸಂಬಂಧ ಸರಿಯಾಗಿರ್ಲಿಲ್ಲಪ್ಪ ಅಂತಂದ್ರೆ ನಾ ಎಷ್ಟೇ ನಿಂತು ಪ್ರಸಂಗ ಮಾಡಲಿ, ಎಲ್ಲರೂ ಹನುಮಂತ್ ಬ್ರದರ್ ಎಷ್ಟೇ ಚೆನ್ನಾಗನಪ್ಪ, ಭಾಳ ಚಲೋ ವಾಕ್ಯ ಹೇಳ್ತಾನಪ್ಪ ಅಂತೇಳಿ ಜನ ಅಂದ್ರೂ ಕೂಡ ನನ್ನ ಜೀವಿತದಲ್ಲಿ ಆಶೀರ್ವಾದ ನಾನು ಕಳ್ಕೊತೀನಿ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ನಿನಗೂ ಕೂಡ ಅನ್ವಯಿಸ್ತದೆ. ನಾನು ಯಾಕೆ ನನ್ನ ಹೆಸರು ತಗೊಂಡು ಹೇಳ್ತಾ ಇದ್ದೀನಿ ಅಂದರೆ, ನಿನ್ನ ಹೆಸರು ಹೇಳಿದ್ರೆ ನಿನ್ಗೆ ನೋವಾಗ್ಬೋದು. ಒಂದ್ ವೇಳೆ ನಿನ್ನ ಹೆಸರು ತಗೊಂಡಂದ್ರೆ ನಿನ್ಗೆ ನೋವಾಗ್ಬೋದು. ಅದಕ್ಕೆ ನನ್ನ ಹೆಸರು ತಗೊಳ್ತಾ ಇದ್ದೀನಿ, ನನ್ನ ಸ್ವಂತ ಹೆಸರು ತಗೊಳ್ತಾ ಇದ್ದೀನಿ. ನಾನು ಎಷ್ಟೇ ಮಾಡಿ ನನ್ನ ಸಂಬಂಧಗಳಲ್ಲಿ ಒಂದು ವೇಳೆ ಬೆರಕಿತ್ತಪ್ಪ ಅಂತಂದ್ರೆ, ನನ್ನ ಜೊತೆ ಸಹೋದರ ಸಹೋದರಿ ಜೊತೆ ನನ್ನ ಸಂಬಂಧಗಳಲ್ಲಿ ಸಮಸ್ಯೆ ಇತ್ತಪ್ಪ ಅಂದ್ರೆ, ನಿನ್ನ ರಕ್ತ ಸಂಬಂಧಿಕರ ಜೊತೆ ನಿನಗೆ ಸಂಬಂಧ ಚೆನ್ನಾಗಿಲ್ಲಪ್ಪ ಅಂತಂದ್ರೆ, ನೀನು ಆಡಿದ್ದೆ ಆಟ, ನೀನು ಹೇಳಿದ್ದೆ ನಡೀತದಪ್ಪ ಅಂತಂದ್ರೆ, ನೀನು ಸ್ವಬುದ್ಧಿ ಮೇಲೆ ಆಧಾರಗೊಂಡಿದ್ದೀಯ. ಹಲ್ಲೆಲೂಯಾ. ನೀನು ಎಷ್ಟೇ ಸೇವೆ ಮಾಡುತ್ತಮ್ಮ, ನೀನೆಷ್ಟೇ ಪ್ರಸಂಗ ಮಾಡುತ್ತಮ್ಮ, ನೀನೆಷ್ಟೇ ನಿನ್ನ ಜೀವಿತದಲ್ಲಿ ಸಮರ್ಪಣೆ ಮಾಡು, ತ್ಯಾಗ ಮಾಡು, ನಿನಗಿರುವಂತ ಎಲ್ಲ ಆಸ್ತಿ ದಾನ ಧರ್ಮ ಮಾಡು, ದೇವರ ಸೇವೆಗೆ ಬರೆದು ಕೊಡು. ನಿನ್ನ ಜೀವಿತದಲ್ಲಿ ನೀನು ಮಾಡಿರುವಂಥ, ನೀನು ಪಾಲಿಸಿರುವಂಥ ಆಜ್ಞೆಗಳಾಗಲಿ, ನೀನು ಮಾಡಿರುವಂಥ ಸೇವೆ ಆಗಲಿ, ನೀನು ಚರ್ಚಲ್ಲಿ ರಾತ್ರಿ ಹಗಲು ಇದ್ದುದಾಗಲಿ ಯಾವುದನ್ನು ಅದು ಲೆಕ್ಕಕ್ಕೆ ಬರಂಗಿಲ್ಲ ಅಂತ ಹೇಳಿರಿ. ಹಲ್ಲೆಲೂಯಾ. ಈ ವ್ಯಕ್ತಿ ಎಲ್ಲಿದ್ದನ್ರಿ? ಈತನು 24/7 ಆತನು ಸಭೆಯಲ್ಲೇ ಇದ್ದನು ಈತನು. ಹಲ್ಲೆಲೂಯಾ. ಎಲ್ಲಿದ್ದನ್ರಿ ಈತನು? ಚರ್ಚಲ್ಲಿ ಸಭೆಯಲ್ಲೇ ಇದ್ದನು ಈತನು. ಆತನು ಯಾವಾಗಲೂ ಕೂಡ ಎಲ್ಲಿರ್ತಾ ಇದ್ದನಂತ? ತಂದೆ ಜೊತೆಯಲ್ಲಿ ಇದ್ದನು. ಎರಡನೇದಾಗಿ ಈತನು ಎಲ್ಲ ಆಜ್ಞೆಗಳನ್ನು ಪಾಲಿಸುವಂತ ವ್ಯಕ್ತಿಯಾಗಿದ್ದೇನೆ ಈತನು. ಹಲ್ಲೆಲೂಯಾ. ಒಂದು ಅಪ್ಪಣೆಯಾದರೂ ಮೀರಲಿಲ್ಲ ಎಂಬುದಾಗಿ ಖಂಡಿತವಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಅಕೋರ್ಸ್ ನೀವು ದೇವ್ರ ಮನೆಯಲ್ಲಿ ಬರುವಂತ ಎಲ್ಲ ದೇವರ ಆಜ್ಞೆಗಳು ಪಾಲಿಸ್ತಾ ಇರಬಹುದು. ನೀವು ದೇವ್ರು ಕೊಟ್ಟಂತ ಆಜ್ಞೆಗಳಲ್ಲಿ ಒಂದನ್ನು ಕೂಡ ತಪ್ಪದೆ ನೀವು ಪಾಲಿಸ್ತಾ ಇರಬಹುದು ಇವತ್ತು ನೀವು. ಆದರೆ ಅದು ನಿನಗೆ ನೆಮ್ಮದಿ ಕೊಡುವುದಿಲ್ಲ, ಅದು ನಿನಗೆ ಆಶೀರ್ವಾದ ಕೊಡುವುದಿಲ್ಲ. ಕೊನೆಯದಾಗಿ ತಂದೆ ಕೊಟ್ಟಂತ ಕೆಲಸದಲ್ಲಿ ನೀನು ಇರ್ಬೋದು. ಇವತ್ತು ದೇವ್ರ ಸೇವೆ ಮಾಡ್ತಾ ಇರ್ಬೋದು ನೀವು. ದೇವ್ರು ನಿನ್ ಕೊಟ್ಟಂತ ತಲಾಂತು, ದೇವ್ರು ನಿನ್ ಕೊಟ್ಟಂತ ಆ ಒಂದು ತಲಾಂತನ ಉಪಯೋಗ ಮಾಡಿಕೊಂಡು ಇವತ್ತು ಚರ್ಚಲ್ಲಿ, ಮಂದಿರದಲ್ಲಿ ನೀನು ಹಾಡ ಹಾಡ್ತಿರ್ಬೋದು, ನೀನು ಮೆಸೇಜ್ ಹೇಳ್ತಾ ಇರ್ಬೋದು, ನೀನು ವಾಕ್ಯ ಓದ್ತಾ ಇರ್ಬೋದು, ನೀನು ಪ್ರಾರ್ಥನೆ ಮಾಡ್ತಾ ಇರ್ಬೋದು, ನೀನು ಆರಾಧನೆ ಮಾಡ್ತಾ ಇರ್ಬೋದು, ಅಥವಾ ನೀನು ಕಸ ಗುಡಿಸ್ತಾ ಇರ್ಬೋದು, ಅಥವಾ ಚರ್ಚ್ ಕ್ಲೀನ್ ಮಾಡ್ತಾ ಇರ್ಬೋದು, ಅಥವಾ ನೀನು ಅಡಿಗೆ ಮಾಡ್ತಾ ಇರ್ಬೋದು. ಏನೋ ಸಮಥಿಂಗ್, ಏನೋ ದೇವ್ರ ತಂದೆ ಕೆಲಸದಲ್ಲಿ ನೀನು ಇದ್ದಿ ಅಂತೇಳಿ ನೀವು ಒಟ್ಟು ಖಾಲಿ ಇಲ್ಲ. ನೀ ಎಲ್ಲಿದ್ದಿ? ನೀನು ಎಲ್ಲಿದ್ದಿ? ಯಾರ ಕೆಲಸದಾಗಿದ್ದಿ? ಅಕ್ಕೋಸ್ ನೀನ್ ದೇವ್ರ ಸೇವೆನೇ ಮಾಡ್ತಾ ಇದ್ದಿರ್ಬೇಕು. ಖರೆ ಅಂದ್ರೆ ನಿನ್ನ ಆಶೀರ್ವಾದ ಎಲ್ಲಿ ತಪ್ಪು ಹೋಗ್ತದ ಗೊತ್ತದ? ನಿನ್ನ ಆಶೀರ್ವಾದ ನೀನು ಎಲ್ಲಿ ಕಳ್ಕೊಳ್ತಿ ಗೊತ್ತಾ? ಸಣ್ಣ ಒಂದು ವಿಷಯ ರೀ, ಸಣ್ಣ ವಿಷಯ. ಅಬ್ರಾಹ್ಮನಿಗೆ ಗೊತ್ತಿತ್ತು, ಯೋಸೇಫನಿಗೆ ಗೊತ್ತಿತ್ತು ಆಶೀರ್ವಾದ ಎಲ್ಲಿ ಕಳ್ಕೊಳ್ತೀವಿ ಅಂತೇಳಿ ಅವ್ರಿಗೆ ಗೊತ್ತಿತ್ತು. ಆ ಮಾತೆ ಇವತ್ತು ದೇವರು ನಿಮಗೆ ಹೇಳ್ತಾ ಇದ್ದೇನೆ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ಮೊದಲನೇದಾಗಿ ವ್ಯಕ್ತಿಯಲ್ಲಿ ನಾವು ನೋಡ್ತಾ ಇದ್ದೇವೆ, ಸಂತೋಷ ಇಲ್ಲದಕ್ಕೆ ಕಾರಣ ಏನ್ರಿ? ಅಷ್ಟೊಂದು ಹಬ್ಬ ನಡೀತಾ ಇದೆ ಮನೆಯಲ್ಲಿ, ಕೊಬ್ಬಿದ ಕರು ಕೊಯ್ಸಿದ್ದಾನೆ ತಂದೆ, ಎಷ್ಟು ದೊಡ್ಡ ಔತಣ ಸಿದ್ಧಪಡಿಸಿದಾನೆ, ಮನೆ ಎಲ್ಲ ಹಬ್ಬದ ವಾತಾವರಣ, ಊರೆಲ್ಲ ಹಬ್ಬದ ವಾತಾವರಣ, ಊರ್ ಜನ ಬಂದು ಆ ಮನೆಯಲ್ಲಿ ನೋಡಿ ಸಂತೋಷ ಪಡ್ತಾ ಇದಾರೆ. ಆದರೆ ಸಂತೋಷ ಯಾರಿಗಿಲ್ಲ? ಸ್ವಂತ ಮಗನಿಗೆ ಏನಿಲ್ಲ. ಯಾಕೆ ಸಂತೋಷ ಇಲ್ಲಪ್ಪ ಅಂತಂದ್ರೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ಸಂಬಂಧಗಳಲ್ಲಿ ಸಮಸ್ಯೆ ಇದೆ ಎಂಬುದಾಗಿ ನೋಡ್ತಾ ಇದ್ದೇವೆ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬನ್ನಿ ಹಾಗಾದ್ರೆ ಈತನ ಎರಡನೇ ಸಮಸ್ಯೆ ಏನು ನೋಡೋಣ. ದಯವಿಟ್ಟು ಯಾರಾದರೂ ದಯಮಾಡುತ್ತೀರಾ? 29ನೇ ವಚನ. ಆದರೆ ಅವನು ತನ್ನ ತಂದೆಗೆ ನೋಡು, ಇಷ್ಟು ವರ್ಷ ನಿನಗೆ ಸೇವೆ ಮಾಡಿದ್ದೇನೆ, ನೋಡು ಇಷ್ಟು ವರ್ಷ ನಾನು ನಿನಗೆ ಸೇವೆ ಮಾಡಿದ್ದೇನೆ, ಮತ್ತು ನಾನು ನಿನ್ನ ಒಂದಪ್ಪಣೆಯನ್ನಾದರೂ ಮೀರಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಈತನ ಸಂತೋಷ ಇಲ್ಲದಕ್ಕೆ ಎರಡನೇ ಕಾರಣ, ಈತನಿಗೆ ನೆಮ್ಮದಿ ಇಲ್ಲದಕ್ಕೆ ಬಹಳ ಪ್ರಾಮುಖ್ಯವಾಗಿ ಎರಡನೇ ಕಾರಣ ಏನಪ್ಪಾ ಅಂತಂದ್ರೆ, ಈತನ ಉದ್ದೇಶದಲ್ಲಿ ಲೋಪ ಇದೆ ಅಂತ ಹೇಳಿರಿ. ಹಲ್ಲೆಲೂಯಾ. ಎಲ್ಲರೂ ನನ್ನ ಕಡೆಗೆ ನೋಡ್ರಿ, ಬೈಬಲ್ ತೆಗಿಬೇಡ್ರಿ, ಯಾರು ಬೈಬಲ್ ತೆಗಿಬೇಡ್ರಿ. ಬೈಬಲ್ದಾಗ ಇದ್ದಿದೆ ನಾನು ಹೇಳ್ತಾ ಇದ್ದೀನಿ. ಎಲ್ಲರೂ ನನ್ನ ಕಣ್ಣಿಟ್ಟು ನೋಡ್ರಿ, ನೀವು ಎಲ್ಲರೂ ನನಗೆ ನೋಡ್ರಿ. ನೀವು
ಎರಡನೇ ಪ್ರಾಮುಖ್ಯವಾದಂಥ ಉದ್ದೇಶ, ಈ ವ್ಯಕ್ತಿ ಜೀವಿತದಲ್ಲಿ ಸಂತೋಷ ನೆಮ್ಮದಿ ಇಲ್ಲದಕ್ಕೆ ಕಾರಣ ಎರಡನೇದೇನಪ್ಪ ಅಂತಂದ್ರೆ ಈ ವ್ಯಕ್ತಿಯಲ್ಲಿ ಉದ್ದೇಶದಲ್ಲಿ ಲೋಪ ಇದೆ ಎಂಬುದಕ್ಕೆ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಏನ್ ತಪ್ಪದ ರೀ? ಎಲ್ಲಿ ತಪ್ಪದ, ಎಲ್ಲಿ ಲೋಪ ಅದ? ಈತನ ಉದ್ದೇಶದಲ್ಲಿ ಏನದ? ಲೋಪ ಅದ. ಈತನ ಉದ್ದೇಶ ತಪ್ಪದ. ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ತಂದೆಗೆ ಏನ್ ಹೇಳ್ತಾ ಇದ್ದಾನೆ, ಇಷ್ಟು ವರ್ಷ ನಾನು ನಿನ್ನನ್ನು ಸೇವೆ ಮಾಡಿದ್ದೇನೆ ಎಂಬುದಾಗ ಆತನ ಹೇಳ್ತಾ ಇದ್ದಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಏನ್ ಹೇಳತ್ತನ್ರಿ? ಜಾಗ್ರತೆ ಅಂದ್ರಿ, ಎಲ್ಲರೂ ಎಚ್ಚರಿಕೆಂದಿರಿ. ಇಷ್ಟು ವರ್ಷ ನಾನು ನಿನಗೆ ಏನ್ ಮಾಡಿದ್ದೀನಿ? ಸೇವೆ ಮಾಡಿದ್ದೀನಿ. ಅಂದ್ರೆ ಈತನ ಉದ್ದೇಶ ಚೆನ್ನಾಗಿಲ್ರಿ. ಈತನ ಉದ್ದೇಶದಲ್ಲಿ ಕಲ್ಮಶ ತುಂಬ್ಯದ. ಇವ ಏನ್ ಹೇಳತ್ತನಂದ್ರೆ, ಇಷ್ಟು ವರ್ಷ ನಿನ್ನ ಸೇವೆ ಮಾಡಿದ ಅಂತಂದ್ರೆ ಯಾರ ಸೇವೆ ಮಾಡ್ಯಾನ? ತಂದೆ ಮೇಲೆ ಕೆಲಸ ಮಾಡ್ಯಾನ. ಯಾರು ಕೆಲಸ ಮಾಡ್ಯಾನ್ರಿ? ತಂದೆ ಕೆಲಸ ಮಾಡ್ಯಾನ. ಆದ್ರ ಅವ ಒಪ್ಕೊಳ್ಳತ್ತಿಲ್ಲ, ನಾನು ನನ್ನ ತಂದೆ ಕೆಲಸ ಮಾಡಿ ಅಂತ ಒಪ್ಕೊಳ್ಳತ್ತಿಲ್ಲ. ತಂದೆಗೆ ಏನ್ ತಿಳಿದನಂದ್ರೆ ಒಬ್ಬ ಸಾಹುಕಾರ, ಒಬ್ಬ ಯಜಮಾನ ಅಂತ ತಿಳ್ಕೊಂಡನ. ಇವ ಒಬ್ಬ ದಾಸ ಅಂತ ತಿಳ್ಕೊಂಡ. ನಾ ನಿಜವಾಗಿ ನಾನು ತಂದೆ ಕೆಲಸ ಮಾಡೀನಿ, ಈ ತಂದೆ ನನ್ನ ತಂದೆಯನ ನಾ ಈ ಕೆಲಸ ಮಾಡೀನಿ ಅಂತೇಳಿ ಅವ ಏನ್ ಮಾಡಲ್ಲಾಗನ? ಏನ್ ತಿಳ್ಕೊಳತ್ತನ? ಅವನ ಉದ್ದೇಶ ಏನದ? ಅವನ ಉದ್ದೇಶ ಏನದ ರೀ? ಇಷ್ಟು ವರ್ಷ ನಿನ್ನ ಸೇವೆ ಮಾಡಿದ್ದೀನಂದ್ರ ಆಳ್ ಮಕ್ಕಳು ಹೇಳ್ತಾರೆ ನೋಡ್ರಿ. ಏನ್ರಿ ಕೇಳಿರಿ? ಸಾವ್ಕಾರ್ರೆ, ಇಷ್ಟು ವರ್ಷ ನಿಮ್ಮ ಹೊಲ ಮಾಡಿನ್ರನ ಈ ವರ್ಷರೇ ಪಗಾರ ಜಾಸ್ತಿ ಮಾಡ್ರಿ ಅಂತ ಕೇಳಿ ಹೇಳ್ರಿ. ಯಾರು ಹೇಳ್ತಾರೆ ಈ ಮಾತು? ಆಳ್ಗಳು ಹೇಳ್ತಾರೆ, ದಾಸರು ಹೇಳ್ತಾರೆ ಈ ಮಾತು. ಆದ್ರೆ ಈ ಮಾತು ಯಾರು ಹೇಳತ್ತಾರ ಅಂದ್ರೆ ಮಗ ಹೇಳತ್ತಾನೆ ಈ ಮಾತು. ಅಂದ್ರ ತಂದೆ ಅಂತೇಳಿ ಆತನ ಎಕ್ಸೆಪ್ಟ್ ಮಾಡಿಲ್ರಿ ಅವ. ಏನ್ ತಂದೆಗೆ ಯಾವ ಸ್ಥಾನದಲ್ಲಿ ಇಟ್ಟನವ? ಒಬ್ಬ ಯಜಮಾನನ ಸ್ಥಾನದಲ್ಲಿ ತಂದೆಗೆ ನೋಡ್ತಾ ಇದ್ದಾನೆ ಈತನ ವ್ಯಕ್ತಿ. ಹಲ್ಲೆಲೂಯಾ. ನನ್ನ ಮಾತು ಅರ್ಥ ಆಗ್ಲತ್ತದ್ರಿ ನಿಮ್ಗೆ? ತಿಳಿಲತ್ತದ ಮೆಸೇಜ್? ಈ ವ್ಯಕ್ತಿ ನೆಮ್ಮದಿ ಸಂತೋಷ ಇಲ್ಲದಕ್ಕೆ ಎರಡನೇ ಕಾರಣ ಏನಪ್ಪಾ ಅಂತಂದ್ರೆ, ಈತನು ತಂದೆಯನ್ನು ತಂದೆಯಾಗಿ ನೋಡ್ತಾ ಇಲ್ಲ, ಈತನು ತಂದೆಯನ್ನು ತಂದೆಯಂತೆ ಸ್ವೀಕಾರ ಮಾಡ್ತಾ ಇಲ್ಲ. ಈ ವ್ಯಕ್ತಿ ಎಲ್ಲಿ ಉದ್ದೇಶದಲ್ಲಿ ತಪ್ಪಿದೆ. ಈತನ ಉದ್ದೇಶದಲ್ಲಿ, ಈತನ ಉದ್ದೇಶ ಏನಪ್ಪಾ ಅಂತಂದ್ರೆ, ಇಷ್ಟು ವರ್ಷ ನಾನು ನಿನಗೆ ಸೇವೆ ಮಾಡಿದ್ದೀನಿ ಅಂದ್ರೆ ನಾನು ನನ್ನ ತಂದೆ ಸೇವೆ ಮಾಡಿದ್ದೀನಿ, ಇದು ನನ್ನ ಸೇವೆ ಇದೆ ಅಂದ್ರೆ ನನ್ನ ಕರ್ತವ್ಯ ಅದ, ನನ್ನ ಜವಾಬ್ದಾರಿ ಇದೆ, ನನ್ನ ಕೆಲಸ ಅಂತ ಅಲ್ಲಿಲ್ಲವ. ಪ್ರೀತಿ ತಮ್ಮ, ಪ್ರೀತಿ ತಂಗಿ, ಎಲ್ಲಾದರೂ ನಿಮ್ಮ ಜೀವಿತದಲ್ಲಿ ಚರ್ಚಲ್ಲಿ ಅಡಿಗೆ ಮಾಡ್ತಾ ಇದ್ರಿ, ಚರ್ಚಲ್ಲಿ ಕಸ ಗುಡಿಸ್ತಾ ಇದ್ರಿ, ಚರ್ಚಲ್ಲಿ ಸೌಂಡ್ ಸಿಸ್ಟಮ್ ರೆಡಿ ಮಾಡ್ತಾ ಇದ್ರಿ, ಚರ್ಚಲ್ಲಿ ಏನೋ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ ಇದ್ರಿ, ಮಾಡುವಂಥ ಸಂದರ್ಭದಲ್ಲಿ ನೀವು ಯಾವ ಮನೋಭಾವನೆಯಿಂದ ಈ ಕೆಲಸ ಮಾಡ್ತಾ ಇದ್ರಿ? ಯಾವ ಮನಸ್ಸಿನಿಂದ ಕೆಲಸ ಮಾಡತ್ತೀರಿ? ಯಾವ ಮನೋಭಾವನೆ ಕೆಲಸ ಮಾಡ್ತೀರಿ? ಕೆಲಸದಲ್ಲಿ ಉದ್ದೇಶ ಹೆಂಗದ? ಉದ್ದೇಶ ಕ್ಲಿಯರ್ ಅದನ? ಉದ್ದೇಶ ಸ್ಪಷ್ಟ ಅದ, ಕ್ಲಿಯರ್ ಅದ? ಏನ ಇದು ಯಾರ ಕೆಲಸ ಅದ? ಇದು ಯಾರ ಕೆಲಸ ಅದ? ದೇವ್ರ ಕೆಲಸ ಅದ. ಇದು ದೇವ್ರ ಸೇವೆ ಅದ. ಇದು ನನ್ನ ತಂದೆ ಕೆಲಸ ಅದ. ಇದು ನಾನೇ ಮಾಡುವಂತ ಕೆಲಸ ಅದ ಅಂತೇಳಿ ಉದ್ದೇಶ ಕ್ಲಿಯರ್ ಅದ ರೀ? ತಲೆ ಹಾಕ್ಲತ್ತೀರಿ. ಅದರ ತಪ್ಪು ಬಹಳ ಅದ, ಬಹಳ ತಪ್ಪದ. ಅನೇಕರ ಉದ್ದೇಶ ಕರೆಕ್ಟ್ ಇಲ್ಲ, ಅನೇಕರ ಉದ್ದೇಶ ಚೆನ್ನಾಗಿಲ್ಲ. ನಾನು ಲಾಸ್ಟ್ ಸಂಡೇ ಒಂದು ಅನೌನ್ಸ್ಮೆಂಟ್ ಮಾಡಿದ್ದೆ, ಹೇಳ್ರಿ ನೋಡೋಣ. ಯಾರಿಗಾದ್ರೂ ನೆನಪಿದ್ರೆ ಹೇಳ್ರಿ. ಲಾಸ್ಟ್ ನಾನು ಸಂಡೇ ಒಂದು ಅನೌನ್ಸ್ಮೆಂಟ್ ಮಾಡಿದ್ದೆ. ಏನು ಮಾಡಿದ್ದೆ ಹೇಳ್ರಿ ನೋಡೋಣ. ಯಾರಾದರೂ ಒಬ್ಬರು ಯವನಸ್ಥರಾಗಲಿ ದೊಡ್ಡವರಾಗಲಿ ಯಾರೇ ಆಗಲಿ, ಅವರು ಮೈಕಲ್ಲಿ ವಾಕ್ಯ ಓದ್ಬೇಕಂದ್ರೆ ನನಗೆ ಸಾಟರ್ಡೆ ಒಳಗೆ ಫೋನ್ ಮಾಡ್ರಿ ಅಂತ ಹೇಳಿದ್ನ. ಏನಂತ? ಸಾಟರ್ಡೆ ಒಳಗೆ ನನಗೆ ಶನಿವಾರ ಒಳಗೆ ಫೋನ್ ಮಾಡ್ರಿ. ಅಣ್ಣ ಪಾಸ್ಟ್ರೆ 3-6 ಆಗಲಿ 6-3 ಆಗಲಿ, ಕುದುರೆ ಹೋಗಿ ಕತ್ತಿ ಆಗಲಿ ಕತ್ತಿ ಹೋಗಿ ಕುದುರೆ ಆಗಲಿ, ನನಗೆ ಸಂಬಂಧ ಇಲ್ಲ. ನಾನು ಚರ್ಚಲ್ಲಿ ದೇವ್ರು ಕೊಟ್ಟಂಥ ಕೆಲಸ ಜವಾಬ್ದಾರಿ ಬಾಧ್ಯತೆ ತೆಗೆದುಕೊಂಡು ನಾವು ದೇವ್ರ ವಾಕ್ಯ ಓದ್ತೀನಿ, ನನ್ನ ಮೈಕ್ ಕೊಡ್ರಿ ಅಂತೇಳಿ ಫೋನ್ ಮಾಡ್ರಿ ಅಂತ ನಾನು ಹೇಳಿದ್ದೆ. ಒಬ್ಬರು ಕೂಡ ಫೋನ್ ಮಾಡಿಲ್ಲ ಅಂತೇಳಿರಿ. ಹಲ್ಲೆಲೂಯಾ. ನಿಮ್ಮಲ್ಲಿ ವಿದ್ಯಾವಂತರಿಲ್ವಾ? ಓದು ಬರಕ್ಕೆ ಬರಲ್ವಾ ನಿಮ್ಗೆ? ಯಾರಿಗೂ ಬರಲ್ವಾ? ಈ ಚರ್ಚಿಗೆ ಬರೋರು ಯಾರು ಸ್ಕೂಲಿಗೆ ಹೋಗಿಲ್ಲೇನು? ಈ ಚರ್ಚಲ್ಲಿ ಯಾರು ಯವನಸ್ಥರಿಲ್ಲೇನು? ಇಲ್ಲ. ಹರ ಇಲ್ಲ ಹೇಳ್ರಿ. ಹರ ಅಲ್ಲ, ವಿದ್ಯಾವಂತರ ಹರ ಅಲ್ಲ, ಸ್ಕೂಲ್ ಕಲ್ತವ್ರ ಹರ ಅಲ್ಲ. ಮತ್ತು ಯಾಕೆ ಒಬ್ಬರನ್ನು ಫೋನ್ ಮಾಡಿಲ್ಲ? ಎಲ್ಲದ ದೋಷ? ಎಲ್ಲದ
ಎಲ್ಲದ ಉದ್ದೇಶ ಚೆನ್ನಾಗಿಲ್ಲ. ಕೆಲವೊಬ್ರು ಸ್ಪಿರಿಟ್ ಇದ್ದವರು ತಲೆ ಹಾಕ್ಲತ್ತೀರಿ, ನಾ ಅಕ್ಸೆಪ್ಟ್ ಮಾಡ್ತೀನಿ, ಸಲ್ಯೂಟ್ ನಿಮಗೆ. ನೀವು ಯಾರು ತಲೆ ಹಾಕಿರಿ ನಿಮಗೊಂದು ಸಲ್ಯೂಟ್, ಎಲ್ಲರೂ ಕೂರ್ತಲ್ಲ. ಆದರೆ ನಮ್ಮ ಉದ್ದೇಶದಲ್ಲಿ ಏನದ ರೀ ಲೋಪ ಅದ. ಉದ್ದೇಶ ಚೆನ್ನಾಗಿಲ್ಲ. ತಂದೆ ಕೆಲಸನೇ ಮಾಡತ್ತೀವಿ, ಚರ್ಚ್ನಾಗೆ ಇದ್ದೀವಿ, ತಂದೆ ಜೊತೆನೇ ಇದ್ದೀವಿ, ಸಭೆದಾಗ ಇದ್ದೀವಿ, ಸಹವಾಸನಾಗ ಇದ್ದೀವಿ. ಆದರೆ ನಮ್ಮ ಜೀವನ ಹೆಂಗದಂದ್ರೆ ಆಯಾರಾಮ್ ಗಯಾರಾಮ್. ನೋಡ್ರಿ, ಅಷ್ಟು ಹೇಳಿದ್ರು ಕೂಡ ಒಬ್ರನ್ನೂ ಫೋನ್ ಮಾಡಿಲ್ಲ. ನಾನು ಹೇಳಿದೆ, ನಮ್ಮ ಮಕ್ಕಳಿಗೆ ಬರ್ತದೆ ಮಾಡಕ್ಕ, ನಮಗೆ ಬರ್ತದೆ ಮಾಡಕ್ಕ. ಯಾಕೆ ನಿಮ್ಗೆ ಅವಕಾಶ ಕೊಡ್ಲತ್ತೀವಿ ಅಂದರೆ ಎಲ್ಲರೂ ಬೆಳಿಲಿ ಅಂತ ಮಾಡ್ತಾ ಇದ್ದೀವಿ. ಇದು ಒಬ್ಬನ ತಂದೆ ಆಸ್ತಿ ಇದ್ದಂಗ, ತಂದೆ ಆದ್ಮೇಲೆ ಮಕ್ಕಳೇ ಮಾಡಬಾರ್ದು ಅಂತೇಳಿ ಭಾಳ ಸ್ಪಷ್ಟವಾಗಿ ಕನ್ನಡದಲ್ಲಿ ತಿಳಿಸಿ ಹೇಳಿನ. ಇಷ್ಟು ತಿಳಿಸಿ ಹೇಳಿದ್ರು ಕೂಡ ಒಬ್ಬರು ಕೂಡ ಫೋನ್ ಮಾಡಿಲ್ರಿ. ಅಂದ್ರೆ ಉದ್ದೇಶದಲ್ಲಿ ಏನದ? ಹಳ್ಳ್ಯಾಗ ಅಂತಾರಲ್ರಿ, ಈಗ ದನ ಕಾಯೋರು ಬಿಟ್ರು ಅಂತೇಳಿರಿ. ಈಗ ನಮ್ಮ ಮನೆ ದನಗಳವ, ನಮಗೆ ಬಿಡ್ತದ? ಏನ್ರಿ ನೀವೇ ಹೇಳ್ರಿ. ಈಗ ದನ ಕಾಯೋರು ಬಿಟ್ರು ಅಂತೇಳಿರಿ, ದನಗಳು ಅವ ನಮ್ಮ ದನಗಳು ಬಂದು ಕುಂತಾವ ಇಲ್ಲಿ ಸದ್ಯಕ್ಕೆ. ದನಗಳೇನ್ರಿ ಈಗ ನನ್ನವ ಇವು ಯಾರೋ ಇವು ಅನ್ನೋ ದನ ಕಾಯರ್ ಬಿಟ್ರೆ ದನಗಳಿಗೆ ಬಿಡ್ಲಕ್ಕೆ ಬರ್ತದ? ಬರಲ್ಲ. ನಾವು ಮಾಡ್ತೀವಪ್ಪ, ಕಷ್ಟನೋ ನಷ್ಟನೋ ಏನಾದ ಮಾಡ್ತೀವಿ. ಆದರೆ ಆಶೀರ್ವಾದ ಅಂತಕ್ಕಂಥದ್ದು ನೀವೇನು ಮಾಡ್ತೀರಿ? ಆಶೀರ್ವಾದ ಏನು ಮಾಡ್ತೀರಿ? ಕಳ್ಕೊತೀರಿ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಈ ವ್ಯಕ್ತಿ ಸಕಲ ಸಮೃದ್ಧಿಯಲ್ಲಿ ಇದ್ರೂ ಕೂಡ ಈ ವ್ಯಕ್ತಿಯಲ್ಲಿ ಸಂತೋಷ ಇಲ್ಲದಕ್ಕೆ ಕಾರಣ ಏನೆಂಬುದು ನೋಡ್ತಾ ಸಂದ್ವರಿ, ಈತನ ಉದ್ದೇಶ ಏನಿಲ್ರಿ. ಬಹಳ ಮಂದಿ ಏನು ಮಾಡ್ತಾರಂದ್ರೆ, ಒಂದು 2 ತಿಂಗಳು ಕೆಲಸ ಮಾಡಿದ್ರಂದ್ರೆ 3 ತಿಂಗಳು ಬೇಸರ ಬರ್ತದೆ ಚರ್ಚ್ ಕ್ಲೀನ್ ಮಾಡಿದ್ರಂದ್ರೆ. ಒಂದು 6 ತಿಂಗಳು ಅಡುಗೆ ಮಾಡಿದ್ರಂದ್ರೆ ಮತ್ತೆ ಒಂದ್ಸಲ ಬೇಸಕ್ಕೆ ಬರ್ತದೆ. ಹಳ್ಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸಿಸ್ಟರ್ ಅವ್ರು ಒಟ್ಟು ಬರಲ್ಲೇ ನೋಡ್ರಿ. ಅವರು ಸುಮ್ಮನೆ ಅದಕ್ಕೂ ಹೆಲ್ಪ್ ಮಾಡಲ್ಲ ನೋಡ್ರಿ. ಅವರು ಏನಾಗ್ತಾವ್ರಿ? ಏನಾಗ್ತಾವ? ಸಣ್ಣಗೆ ಏನಾಗ್ತಾವ ಅಂದ್ರೆ, ಸಣ್ಣಾಗಿ ನಮ್ಮ ಉದ್ದೇಶದಲ್ಲಿ ಏನು ಬರ್ತಾವ್ರಿ? ಏನು ಬರ್ತಾವ? ಉದ್ದೇಶದಲ್ಲಿ ಏನಾತಂದ್ರೆ ಸ್ವಲ್ಪ ಫರಕ್ ಆಗ್ತದೆ. ಬೈಬಲ್ನಾಗೂ ಹಿಂಗೆ ಒಬ್ಬಕ್ಕೆ ಹೆಣ್ಮಗಳು ಭಾಳ ಯೇಸು ಸ್ವಾಮಿಗೆ ಸೇವೆ ಮಾಡ್ಬೇಕಂತೇಳಿ ಭಾಳ ಆಸೆ ಐತ್ರಿ ಆಕಿಗೆ. ಏನು ಮಾಡ್ಬೇಕಂತ? ಏನು ಮಾಡ್ಬೇಕಂತ? ಯಾರಿಗೆ ಮಾಡ್ಬೇಕಂತ? ಯೇಸು ಸ್ವಾಮಿಗೆ ಮಾಡ್ಬೇಕು, ಯೇಸು ಸ್ವಾಮಿ ಶಿಷ್ಯರಿಗೆ ಮಾಡ್ಬೇಕಂತೇಳಿ ಬಕ್ಕಳ ಆಸೆ ಆಕಿಗೆ. ಅದು ಮಾಡ್ಬೇಕು, ಇದು ಮಾಡ್ಬೇಕು, ಅದು ತಿನ್ನಿಸ್ಬೇಕು, ಇದು ತಿನ್ನಿಸ್ಬೇಕು, ಅದು ಕುಡಿಸ್ಬೇಕು, ಇದು ಕುಡಿಸ್ಬೇಕು, ಅದು ಇದು ಬಕ್ಕಳಿತ್ತಕ್ಕಿನ ಮನಸ್ಸಿನಾಗ ಆಸೆ. ಒಟ್ಟು ಯೇಸು ಸ್ವಾಮಿ ಶಿಷ್ಯರಿಗೆ ನಾ ಸೇವೆ ಮಾಡ್ಬೇಕು. ಮಾಡಿ 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 ಒಂದಿನ ಬಂದು ಯೇಸು ಸ್ವಾಮಿಗೆ ಏನು ಹೇಳ್ತಾರೆ ಅಂದರೆ, ಸ್ವಾಮಿ ನಿನಗೆ ಜರನೂ ಚಿಂತೆ ಇಲ್ಲ ನಿನಗೆ? ನಿನಗೇನಿಲ್ಲ? ಇದೇ ವರ್ಡ್ ಹೇಳ್ತಾಳ್ರಿ ಯೇಸು ಸ್ವಾಮಿಗೆ. ಏನು ಹೇಳ್ತಾಳ? ಅಲ್ಲಿ ಕಿಚನ್ದಾಗ ಒಬ್ಬಕಿನೇ ಕಷ್ಟಪಡ್ಲತ್ತೀನಿ. ಏನು ಮಾಡ್ಲತ್ತೀನಿ? ಕಿಚನ್ದಾಗ ಏನು ಮಾಡ್ಲತ್ತೀನಿ? ನೀ ನಮ್ಮ ತಂಗಿಗೆ ಹೇಳ್ಬಾರ್ದೇನು? ಏನು ಮಾಡ್ಬಾರ್ದು? ನೀ ನನ್ನ ತಂಗಿಗೆ ಹೇಳ್ಬಾರ್ದೇನು? ಅಂದ್ರೆ ಈಕಿಗೆ ಸೇವೆದಾಗ ಏನಾಗ್ಯದ್ರಿ? ಬ್ಯಾಸರ ಬಂದದಕ್ಕಿಗೆ. ಏನು ಬಂದದ? ಏನು ಬಂದದ್ರಿ? ಬ್ಯಾಸರ ಬಂದದ. ಮಾರ್ತಾ ಅಂತಾಳ, ದೇವರಿಗೆ ಬಂದು ಟೀಚ್ ಮಾಡ್ತಾಳೆ, ಯೇಸು ಸ್ವಾಮಿ ಬಂದು ಟೀಚ್ ಮಾಡ್ತಾಳೆ. ಆಕೆ ನಿನಗೆ ಜರನೂ ಚಿಂತಿಲ್ಲ ನೋಡಪ್ಪ ನಿನಗೆ. 12 ಮಂದಿ ಕರ್ಕೊಂಡು ಬಂದಿದ್ದಿ, ಬರೋ ಒಬ್ಬವರೇ ಬಂದಿದ್ದೀನಿ. ಎಷ್ಟು ಮಂದಿ ಕರ್ಕೊಂಡು ಬಂದಿದ್ದಿ? 12 ಮಂದಿ ಕರ್ಕೊಂಡು ಬಂದಿದ್ದಿ. ನಾವು ಒಬ್ಬಕ್ಕಿನೇ ಸಾಯ್ಲತ್ತೀನಲ್ಲಿ ಕಿಚನ್ದಾಗ. ನಿನಗೆ ನನ್ನ ಬಗ್ಗೆ ಜರರೇ ಚಿಂತೆ ಅದ? ಹೋಗಲ್ಲಿ ನಿಮ್ಮ ಅಕ್ಕ ಹಿರಣ ಅಲತ್ತಾಳಂತ ಜರ ಹೇಳಿಲ್ಲ. ಸುಮ್ಮನೆ ಕುಂತಾಳೆ, ನಿನ್ನ ಪಾದದ ಬಲ್ಲಿ ನಿನ್ನ ಕಾಲು ಹಿಡ್ಕೊಂಡು ಕೂತಾಳೆ ಸುಮ್ಮನೆ. ಅಯ್ಯೋ, ಸೇವೆ ಮಾಡ್ಬೇಕಂತ ಬಹಳ ಆಸಿದ. ಎಲ್ಲಿ ಫರಕ್ ಅಲ್ಲತ್ತರಿ? ಫರಕ್ ಎಲ್ಲದ್ರಿ? ಉದ್ದೇಶ ಕಲ್ಮಶ ತುಂಬೋಗ್ಯದ, ಕಸ ತುಂಬೋಗ್ಯದ ಉದ್ದೇಶದಾಗ. ಏಟ್ ಕಸ ತುಂಬ್ಯದಂದ್ರೆ ಏಟ್ ಅಡಿಗೆ ಮಾಡಿ ಉಣಿಸ್ಬೇಕಂತಳ
ಅದು ಉಣಕ್ಕಿನ್ನ ಮೊದಲೇ ವಾಂತಿ ಮಾಡಿಸ್ಲತ್ತಳಕಿ. ಭಾಳ ಮಂದಿ ಸೇವೆ ಹಂಗೆ ಮಾಡ್ತಾರೆ. ಏನು ಮಾಡ್ತಾರೆ? ಭಾಳ ಮಂದಿ ಸೇವೆ ಏನು ಮಾಡ್ತಾರೆ? ಹಂಗೆ ಮಾಡ್ತಾರೆ. ಸ್ವಲ್ಪ ದಿನ ಮಾಡ್ತಾರೆ, ಸ್ವಲ್ಪ ದಿನ ಬಿಡ್ತಾರೆ. ಈಗ ನಮ್ಮ ಪರಿಸ್ಥಿತಿ ಹೆಂಗೆ ಬಂದಂದ್ರೆ ಫೋನ್ ಮಾಡಿ ಕರೆಯೋದು ಹೊಂಟದ ಈಗ ನಮಗೆ. ಏನ್ರಿ ನಮ್ಮ ಪಾಸ್ಟರ್ ಪರಿಸ್ಥಿತಿ ಹೆಂಗಂದ್ರೆ ಈಗ ಗೊತ್ತಿದ್ದವ್ರಿಗೂ ಫೋನ್ ಮಾಡಬೇಕು, ಗೊತ್ತಿರಲಾದವ್ರಿಗೂ ಫೋನ್ ಮಾಡ್ಬೇಕು. ಈಗ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಈ ಹಿರಿ ಮಗನಲ್ಲಿ ಆತನಲ್ಲಿ ನೆಮ್ಮದಿ, ಸಂತೋಷ, ಆಶ್ವಾದ ಅನುಭವಿಸದೇ ಇರುವುದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಆತನ ಉದ್ದೇಶ ಏನಾಗಿದೆ ರೀ? ಆತನ ಉದ್ದೇಶದಲ್ಲಿ ಏನಿದೆ? ತಪ್ಪಿದೆ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಯಾವುದೇ ಕೆಲಸ ಮಾಡ್ರಿ ನೀವು, ಒಂದು ಸಣ್ಣ ಕೆಲಸ ಮಾಡ್ರಿ ನೀವು, ಯಾವುದೇ ಕೆಲಸ ಮಾಡ್ರಿ ನೀವು, ಚರ್ಚಲ್ಲಿ ಯಾವುದು ಕೆಲಸ ಆದ್ರೆ ಮಾಡ್ರಿ, ನಾನು ದೇಹದ ಕೊನೆ ಉಸಿರು ತನಕ ಮಾಡ್ತೀನಪ್ಪ ಅಂತ ಹೇಳಿ ಮಾಡ್ರಿ. ಎಲ್ಲಿ ತನ ರೀ? ದೇವರೇ ನೀಯರೇ ಬರಬೇಕು ಒಂದು, ಇಲ್ಲಾಂದ್ರೆ ನನಗೆ ನೀಯರೇ ಕರಿಬೇಕು ಒಂದು, ಇವು ಅಡ್ಡೇ ಆಗ್ಬೇಕು ನಾ ಕೆಲಸ ಬಿಡ್ಬೇಕಂದ್ರೆ. ಇದು ರಿಯಲ್ ಉದ್ದೇಶ ಅಂತೇಳಿರಿ. ಹಲ್ಲೆಲೂಯಾ. ಇದು ನಿಜವಾದಂಥ ಕಮಿಟ್ಮೆಂಟ್ ಅಂತೇಳಿರಿ. ಹಲ್ಲೆಲೂಯಾ. ನಾನು ಒಬ್ಬ ಸಹೋದರನ ಜೊತೆ ಸಾಟರ್ಡೆ ಮಾತಾಡ್ತಾ ಇದ್ರು. ಅವರು ನನಗೆ ಕಾಣಿಕೆ ಕೊಡಕ್ಕೆ ಬಂದರು. ಅವರು ಆಫರಿಂಗ್ ಕೊಡ್ತಾರೆ. ಅವರು ಪ್ರತಿ ಸಾಟರ್ಡೆ ಆಫರಿಂಗ್ ಕೊಡ್ತಾರೆ ಅವರು. ನಾನು ಅವ್ರಿಗೆ ಹೇಳಿದೆ, ಬ್ರದರ್, ಈ ಸಂಡೇ ಮಂಗಲ ಸಿಸ್ಟರ್ ಸ್ಪಾನ್ಸರ್ ಮಾಡಿದ್ದಾರೆ, ಎಲ್ಲರಿಗೂ ಊಟ ಸ್ಪಾನ್ಸರ್ ಮಾಡಿದ್ದಾರೆ ಅವರು. ನಮ್ದೇನು ಒಂದು ಪೈಸಾ ಖರ್ಚಲ್ಲಿ ಎಲ್ಲ ಖರ್ಚು ಅವರೇ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದು ಒಂದು ಸಾಟರ್ಡೆ ಹಣ ನಿಮ್ಮ ಹತ್ರನೇ ಇಟ್ಕೋರಿ ಅಂತ ಹೇಳ್ದೆ ಅವ್ರಿಗೆ. ಏನು ಮಾಡ್ರಿ? ಏನು ಮಾಡ್ರಿ? ಹಣ ಏನು ಮಾಡ್ರಿ? ಈ ಸಂಡೇ ನೀವು ಸ್ಪಾನ್ಸರ್ಡ್ ಮಾಡಬೇಡ್ರಿ, ಈ ಸಂಡೇ ಹಣ ಏನು ಮಾಡ್ರಿ, ನಿಮ್ಮ ಹತ್ರನೇ ಇಟ್ಕೊಳ್ರಿ ಅಂತ ಹೇಳಿದೆ. ಅವ್ರೇನು ಹೇಳಿದ್ರಪ್ಪ ಅಂತಂದ್ರೆ, ಬ್ರದರ್, ಈ ಒಂದು ವಿಷಯದಲ್ಲಿ ನನ್ನ ಕ್ಷಮಿಸ್ಬೇಕಂತ ಕೇಳಿದ್ರು ಅವ್ರು. ಯಾವ ವಿಷಯದಲ್ಲಿ? ಯಾವ ವಿಷಯದಲ್ಲಿ? ಯಾವ ವಿಷಯದಲ್ಲಿ ನನ್ನನ್ನು ಕ್ಷಮಿಸ್ಬೇಕು? ಈ ಹಣ, ಈ ಕಾಣಿಕೆ, ಆಫರಿಂಗ್ ಕೊಡೋ ಸಂದರ್ಭದಲ್ಲಿ ವಾಪಸ್ ತಗೊಳ್ರಿ ಅಂತೇಳಿ ಒಂದು ವಿಷಯದಲ್ಲಿ ನನ್ನನ್ನು ಏನು ಮಾಡ್ಬೇಕು? ನೀವು ಕ್ಷಮಿಸ್ಬೇಕು. ಚರ್ಚಲ್ಲಿ ಯಾರು ಊಟ ಹಾಕಿಸ್ರೂ ಪರವಾಗಿಲ್ಲ, ಯಾರೇ ಸ್ಪಾನ್ಸರ್ ಮಾಡಿದ್ರು ಪರವಾಗಿಲ್ಲ, ಯಾರೇ ಎಷ್ಟು ಆಫರಿಂಗ್ ಕೊಟ್ಟರು ಪರವಾಗಿಲ್ಲ, ಅದು ನನಗೆ ಸಂಬಂಧ ಇಲ್ಲ. ಅದು ಯಾರಿಗೆ ಸಂಬಂಧ ಇಲ್ಲ? ಅದು ನನಗೆ ಸಂಬಂಧ ಇಲ್ಲ. ದೇವ್ರಿಗೆ ಅವ್ರಿಗೆ ಸಂಬಂಧ ಅವ್ರು ಕೊಡ್ಲತ್ತಾರ. ಆದ್ರೆ ನನಗೂ ಮತ್ತು ನನ್ನ ದೇವ್ರಿಗಿರುವಂಥ ಸಂಬಂಧದ ಮಧ್ಯದಲ್ಲಿ ನೀವೇನು ಮಾಡಬೇಡ್ರಿ, ನೀವೇನು ಮಾಡಬೇಡ್ರಿ. ನನಗೂ ಮತ್ತು ದೇವರಿಗಿರುವಂಥ ಸಂಬಂಧದ ಮಧ್ಯದಲ್ಲಿ ಬಿರುಕು ಏನು ಮಾಡಬೇಡ್ರಿ, ಏನು ಮಾಡಬೇಡ್ರಿ. ಅಂದ್ರೆ ಉದ್ದೇಶ ಹೆಂಗದ್ರಿ? ಉದ್ದೇಶ ಹೆಂಗದ ಇದು? ಉದ್ದೇಶ ಸ್ಪಷ್ಟ ಕ್ಲಿಯರ್ ಅದಲ್ಲ? ಅಷ್ಟು ನಿಚ್ಚಳವಾದಂಥ ಉದ್ದೇಶ ಅದ ನೋಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಈ ವ್ಯಕ್ತಿ ಆಶೀರ್ವಾದ ಆತನ ಒಂದು ಕಾಲ ಕೆಳಗಿದ್ರೂ ಕೂಡ ಯಾಕೆ ಆತನಿಗೆ ಸಂತೋಷ ಇಲ್ಲಪ್ಪ ಅಂತಂದ್ರೆ, ಎರಡನೇದಿಗೆ ಆತನ ಉದ್ದೇಶದಲ್ಲಿ ಕಲ್ಮಶ ಇದೆ ಅಂತ ಹೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನೀವು ಯಾವುದೇ ಕೆಲಸ ಮಾಡ್ರಿ, ಉದ್ದೇಶ ಕರೆಕ್ಟ್ ಇಟ್ಕೊಂಡು ಮಾಡ್ರಿ. ಉದ್ದೇಶ ಸರಿಯಾಗಿರ್ಬೇಕು ನಮ್ಮ ಉದ್ದೇಶ. ಹಲ್ಲೆಲೂಯಾ. ಅರ್ಥ ಆಗ್ತಿದೆಯಾ? ಬನ್ನಿ ಹಾಗಾದ್ರೆ ಕೊನೆಯದನ್ನು ನೋಡಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಹೋಗೋಣ. ಯಾರಾದರೂ 32ನೇ ವಚನ ಓದ್ತಿರಮ್ಮ? ಆದರೆ ಉಲ್ಲಾಸ ಪಡುವುದು, ಸಂತೋಷಗೊಳ್ಳುವುದು, ಉಲ್ಲಾಸ ಪಡುವುದು, ಸಂತೋಷ ಪಡುವುದು ನ್ಯಾಯವಾದದ್ದೇ, ನ್ಯಾಯವಾದದ್ದೇ. ಯಾಕೆಂದರೆ ಈ ನಿನ್ನ ತಮ್ಮನು ಸತ್ತವನಾಗಿದ್ದನು, ಈ ನಿನ್ನ ತಮ್ಮನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ತಿರುಗಿ ಬದುಕಿ ಬಂದನು, ಪೋಲಿ ಹೋಗಿದನು, ಸಿಕ್ಕಿದನು ಎಂದು ಹೇಳಿದನು. ಇನ್ನೊಂದು ವಚನ ಓದಮ್ಮ, ಇನ್ನೊಂದು ವಚನ ಓದಮ್ಮ. 29ನೇ ವಚನ, 2ನೇ ಭಾಗ ಓದು. ನೋಡು, ಇಷ್ಟು ವರ್ಷ ನಿನಗೆ ಸೇವೆ ಮಾಡಿದ್ದೇನೆ, ನೋಡು, ಇಷ್ಟು ವರ್ಷ ನಾನು ನಿನ್ನ ಸೇವೆ ಮಾಡಿದ್ದೇನೆ, ಮತ್ತು ನಾನು ನಿನ್ನ ಒಂದಪ್ಪಣೆಯನ್ನಾದರೂ ಮೀರಲಿಲ್ಲ, ನಾನು ನಿನ್ನ ಒಂದು ಅಪ್ಪಣೆಯನ್ನಾದರೂ ಮೀರಲಿಲ್ಲ. ಆದರೂ ನಾನು ನನ್ನ ಸ್ನೇಹಿತರ ಸಂಗಡ, ಆದರೂ ನಾನು ನನ್ನ ಸ್ನೇಹಿತರ ಸಂಗಡ ಉಲ್ಲಾಸ ಪಡುವುದಕ್ಕಾಗಿ ನೀನು ಎಂದೂ ಒಂದು ಆಡನ್ನಾದರೂ ಕೊಡಲಿಲ್ಲ. ಹಲ್ಲೆಲೂಯಾ. ಏನು ಕೊಡ್ಲಿಲ್ಲ ಅಂತ್ರಿ? ಏನು ಕೊಡ್ಲಿಲ್ಲ ಅಂತ? ಆತನ ಸಂತೋಷ ಪಡ್ಲಿಕ್ಕೆ, ಸ್ನೇಹಿತರ ಜೊತೆ ಸಂತೋಷ ಪಡ್ಲಿಕ್ಕೆ ತಂದೆ ಏನು ಕೊಡ್ಲಿಲ್ಲ ಅಂತ? ಒಂದು ದಿನ ಕೂಡ ನನಗೇನು ಕೊಡಲಿಲ್ಲ, ಒಂದು ಆಡು ಮರಿನೂ ಏನು ಮಾಡಲಿಲ್ಲ, ಕೊಡಲಿಲ್ಲ. ಅಂದರೆ ಅಲ್ಲಿ ಏನು ಹೇಳ್ತಾ ಇದ್ದೇನಪ್ಪ ಅಂತಂದರೆ, ಆ ಮನೆಯಲ್ಲಿ ಏನಾಗಿದೆ ಅಂದರೆ, ತಪ್ಪಿ ಹೋದಂಥ ಮಗನು ಬಂದಿದ್ದಾನೆ,
ಅಲ್ಲಿ ಹಬ್ಬ ಮಾಡ್ತಾ ಇದ್ದಾರೆ, ಕೊಬ್ಬಿದ ಕುರಿ ಕೊಯ್ದಿದ್ದಾರೆ, ಊರವರೆಲ್ಲ ಕರೆದಿದ್ದಾರೆ, ಮ್ಯೂಸಿಕ್ ಹಾಕಿದ್ದಾರೆ, ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಸಂತೋಷ ಪಡ್ತಾ ಇದ್ದಾರೆ. ಆ ತಪ್ಪಿ ಹೋದಂಥ ಮಗನು, ಆ ಒಂದು ಕಿರಿ ಮಗನು ತಿರುಗಿ ಆತನು ಬಂದಿದ್ದಾನೆ ಅಂತೇಳಿ ಎಲ್ಲರೂ ಸಂತೋಷ ಪಡ್ತಾ ಇದ್ದಾರೆ. ಆದರೆ ಈ ವ್ಯಕ್ತಿಯ ಸಂತೋಷ ಎದರಲ್ಲಿದೆ ಎಂಬುದಕ್ಕೆ ನೋಡುವಂಥ ಸಂದರ್ಭದಲ್ಲಿ, ಈ ವ್ಯಕ್ತಿಯ ಆನಂದ ಎದರಲ್ಲಿದೆ ಎಂಬುದಕ್ಕೆ ನೋಡುವಂಥ ಸಂದರ್ಭದಲ್ಲಿ, ಈತನು ಮನೆಯಲ್ಲಿ ಈತನಿಗೆ ನಡೆಯುವಂಥ ಯಾವುದೇ ಕಾರ್ಯಕ್ರಮಗಳಲ್ಲಿ ಈತನಿಗೆ ಸಂತೋಷ ಇಲ್ಲ ಅಂತ ಹೇಳಿರಿ. ಹಲ್ಲೆಲೂಯಾ. ಎಲ್ಲಿ ಸಂತೋಷ ಇಲ್ಲರಿ ಆತನಿಗೆ? ಎಲ್ಲಿ? ಅವರು ಮನೆಯಾಗ, ಸ್ವಂತ ತಂದೆ ಮನೆಗೆ ನಡೆಯುವಂಥ ಯಾವುದೇ ಕಾರ್ಯಕ್ರಮದಲ್ಲಿ ಅವನಿಗೇನಿಲ್ಲ. ಅವನ ಸಂತೋಷ ಎಲ್ಲದಂತ? ಎಲ್ಲದಂತ ಅವನ ಸಂತೋಷ? ಸ್ನೇಹಿತರಲ್ಲಿ ಅವನಿಗೇನದಂತ ಸಂತೋಷ. ಆತನ ಬಾಯಿ ಬಿಚ್ಚಿ ಹೇಳತ್ತನ, ಓಪನ್ ಆಗಿ ಹೇಳತ್ತನ. ಏನ್ ಹೇಳ್ತಾನಂದ್ರೆ, ನೀನು ಇಷ್ಟು ವರ್ಷ ನಾನು ನಿನಗೆ ಸೇವೆ ಮಾಡಿದ್ದೀನಿ, ನೀನು ಒಂದು ಅಪ್ಪಣೆನೂ ಕೂಡ ನಾನು ಮೀರಲಿಲ್ಲ, ಆದರೆ ನೀನು ಯಾವತ್ತೂ ಕೂಡ ನನ್ನ ಸ್ನೇಹಿತರ ಜೊತೆ ಸಂತೋಷ ಪಡ್ಲಿಕ್ಕೆ ಒಂದು ಆಡು ಮರಿನೂ ಕೊಡಲಿಲ್ಲ ನನಗೆ ಎಂಬುದಾಗಿ ಆತನ ಹೇಳ್ತಾ ಇದ್ದಾನೆ ಅಂತ ಹೇಳಿ. ಹಲ್ಲೆಲೂಯಾ. ಅಂದರೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ವ್ಯಕ್ತಿ ಜೀವಿತದಲ್ಲಿ ನಾವು ನೋಡ್ತೇವೆ ನಿಜವಾದಂಥ ಸಂತೋಷ, ನಿಜವಾದಂಥ ನೆಮ್ಮದಿ ಯಾಕೆ ಇಲ್ಲ ಎಂಬುದು ನೋಡ್ತಾ ಸಲ್ಲಿ, ತಂದೆ ಮನೆಯಲ್ಲಿ ಜರುಗುವಂಥ ಪ್ರತಿ ಕಾರ್ಯದಲ್ಲಿ ಈತನಿಗೆ ಸಂತೋಷ ಇಲ್ಲ. ಈತನಿಗೆ ತಂದೆ ಮನೆಯಲ್ಲಿರುವಂಥ ಸಂತೋಷ, ನಿಜವಾದಂಥ ಸಂತೋಷ, ಈತನ ಜೀವಿತದಲ್ಲಿ ಸಂತೋಷ ಇಲ್ಲ. ಈತನ ಸಂತೋಷ ಎಲ್ಲಿ ಹುಡುಕ್ತಾ ಇದ್ದಾನೆ ಅಂದ್ರೆ ಹೊರಗಡೆ ಸಂತೋಷ ಹುಡುಕ್ತಾ ಇದ್ದಾನೆ ಈತನು. ಹಲ್ಲೆಲೂಯಾ. ಈತನ ಎಲ್ಲಿ ಹುಡುಕ್ಲತ್ತನ್ರಿ ಸಂತೋಷ? ನಿಜವಾದಂಥ ಸಂತೋಷ ಬಿಟ್ಟು, ನಿಜವಾದಂಥ ಸಮೃದ್ಧಿ ಬಿಟ್ಟು, ನಿಜವಾದಂಥ ಆಶೀರ್ವಾದ ಬಿಟ್ಟು ಈ ವ್ಯಕ್ತಿ ಎಲ್ಲಿ ತನ್ನ ಸಂತೋಷ ಹುಡುಕ್ತಾ ಇದ್ದಾನಪ್ಪ ಅಂತಂದ್ರೆ, ಆತ ನಾವು ನೋಡ್ತೇವೆ ಲೋಕದಲ್ಲಿ, ಸ್ನೇಹಿತರಲ್ಲಿ ಆತನು ಸಂತೋಷವನ್ನು ಹುಡುಕ್ತಾ ಇದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಅಂತ ಹೇಳಿ. ಹಲ್ಲೆಲೂಯಾ. ಅಫ್ಕೋರ್ಸ್ ಇವತ್ತು ಅನೇಕರಿಗೆ ನಾವು ನೋಡ್ತಾ ಇದ್ದೇವೆ, ಇವತ್ತು ಯಾರ್ಯಾರು ಎಲ್ಲೆಲ್ಲಿ ಸಂತೋಷ ಹುಡುಕ್ತಾ ಇದ್ದಾರಪ್ಪ ಅಂತಂದ್ರೆ, ಎಸ್ ದೇವ್ರ ಮನೆಯಲ್ಲಿ ಇದ್ರು ಕೂಡ, ಬ್ಯಾಪ್ಟಿಸಮ್ ತೊಂದ್ರು ಕೂಡ, ದೀಕ್ಷಾ ಸ್ನಾನ ತೊಂದ್ರು ಕೂಡ, ಚರ್ಚಿಗೆ ಬಂದ್ರು ಕೂಡ, ಆರಾಧನೆ ಮಾಡಿದ್ರು ಕೂಡ, ವಾಕ್ಯ ಕೇಳಿದ್ರು ಕೂಡ, ಪ್ರಸಂಗ ಕೇಳಿದ್ರು ಕೂಡ, ಇವತ್ತು ಅನೇಕರು ನೋಡ್ತೇವೆ ದೇವರ ಮನೆಯಲ್ಲಿ ಸಂತೋಷ ಇಲ್ಲ, ದೇವರ ಮಂದಿರದಲ್ಲಿ ಸಂತೋಷ ಇಲ್ಲ, ದೇವರ ಮಂದಿರದಲ್ಲಿ ನಡೆಯುವಂಥ ಒಂದು ಪ್ರಾರ್ಥನೆಯಲ್ಲಿ ಸಂತೋಷ ಇಲ್ಲ, ದೇವರ ಮಂದಿರದಲ್ಲಿ ನಡೆಯುವಂಥ ಆರಾಧನೆಯಲ್ಲಿ ಸಂತೋಷ ಇಲ್ಲ, ದೇವರ ಮಂದಿರದಲ್ಲಿ ಹೇಳುವಂಥ ಉಪದೇಶದಲ್ಲಿ ಸಂತೋಷ ಇಲ್ಲ, ದೇವರ ಮನೆಯಲ್ಲಿರುವಂಥ ಯಾವುದರಲ್ಲೂ ಕೂಡ ಅನೇಕರಿಗೆ ಸಂತೋಷ ಇಲ್ಲ. ಇವತ್ತು ಅನೇಕ ಜನರು ಇಲ್ಲಿ ಕೂತಿಂತವ್ರು, ಈ ಹಾಲಲ್ಲಿ ಕೂತಿಂತವಂತವ್ರು, ಈ ಮಾತುಗಳನ್ನು ಕೇಳುವಂತ ಅನೇಕ ಕ್ರೈಸ್ತರು ಇವತ್ತು ಏನಾಗಿದ್ದಾರಪ್ಪ ಅಂತಂದ್ರೆ, ನಿಜವಾಗಿ ಎಲ್ಲಿ ಸಂತೋಷ ಇದೆಯೋ, ನಿಜವಾದಂಥ ಸಂತೋಷವನ್ನು ಬಿಟ್ಟು, ನಿಜವಾದಂಥ ಆನಂದ ಬಿಟ್ಟು, ಇವತ್ತು ಆನಂದ ಸಂತೋಷ ಎಲ್ಲಿ ಹುಡುಕ್ತಾ ಇದ್ದಾರಪ್ಪ ಅಂತಂದ್ರೆ ಲೋಕದಲ್ಲಿ ಹುಡುಕ್ತಾ ಇದ್ದಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದೀವಿ ಅಂತ ಹೇಳಿ. ಹಲ್ಲೆಲೂಯಾ. ಅದಕ್ಕೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ಅನೇಕರು ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ, ತಮ್ಮ ಸಂತೋಷ ಎಲ್ಲಿ ಹುಡುಕ್ತಾ ಇದ್ದಾರಪ್ಪ ಅಂತಂದ್ರೆ, ಕೆಲವೊಬ್ಬರು ತಮ್ಮ ಅಂದದಲ್ಲಿ ತಮ್ಮ ಸಂತೋಷವನ್ನು ಹುಡುಕ್ತಾ ಇದ್ದಾರೆ, ಕೆಲವೊಬ್ಬರು ತಮ್ಮ ಬಲದಲ್ಲಿ ಸಂತೋಷ ಹುಡುಕ್ತಾ ಇದ್ದಾರೆ, ಕೆಲವೊಬ್ಬರು ತಮ್ಮ ಜ್ಞಾನದಲ್ಲಿ ಸಂತೋಷ ಹುಡುಕ್ತಾ ಇದ್ದಾರೆ, ಕೆಲವೊಬ್ಬರು ತಮ್ಮ ಅಂದಚಂದದಲ್ಲಿ ಸಂತೋಷ ಹುಡುಕ್ತಾ ಇದ್ದಾರೆ. ಇವತ್ತು ಕೆಲವೊಬ್ಬರು, ಅನೇಕರು ತಮಗಿರುವಂತಹ ತಲಾಂತಿನ ವಿಷಯದಲ್ಲಿ ಸಂತೋಷ ಹುಡುಕ್ತಾ ಇದ್ದಾರೆ. ಇನ್ನು ಅನೇಕರು ಏನ್ ಮಾಡ್ತಾ ಇದ್ದಾರೆ, ನೀತಿಗೆಟ್ಟವರಾಗಿ, ಭ್ರಷ್ಟರಾಗಿ ದೇವರ ಮಂದಿರವನ್ನು, ದೇವರ ಸನ್ನಿಧಿ ಬಿಟ್ಟು ಇವತ್ತು ಅಡ್ಡದಾರಿ ಇರೋದು ಹಣವನ್ನು ಯಾವ ರೀತಿಗೆ ಸಂಪಾದನೆ ಮಾಡ್ಬೇಕಂತೇಳಿ ಇವತ್ತು ಹಣದಲ್ಲಿ ಇವತ್ತು ಅನೇಕರು ಸಂತೋಷ ಹುಡುಕ್ತಾ ಇದ್ದಾರೆ ಅಂತ ಹೇಳಿ. ಹಲ್ಲೆಲೂಯಾ. ಎಷ್ಟು ಜನ ಕ್ರೈಸ್ತರಿಲ್ರಿ ಇವತ್ತು? ಎಷ್ಟು ಜನ ಕ್ರೈಸ್ತರಿಲ್ಲ ಹೇಳ್ರಿ ಇವತ್ತು? ಎಷ್ಟು ಜನ ಇವತ್ತು ಆರಾಧನೆ ಬಿಟ್ಟು, ಎಷ್ಟು ಜನ ಸಭೆ ಬಿಟ್ಟು, ಎಷ್ಟು ಜನ ದೇವ್ರ ಮಂದಿರ ಬಿಟ್ಟು ಇವತ್ತು ಲೋಕದಲ್ಲಿ ಹಣ ಸಂಪಾದನೆಗಾಗಿ ಆರಾಧನೆ ಕೂಡಿಕೆ ಬಿಟ್ಟು ಹೋಗಂಗಿಲ್ಲ ಹೇಳ್ರಿ ನೋಡ ಇವತ್ತು. ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ವ್ಯಕ್ತಿಯಲ್ಲಿ ನಾವು ನೋಡ್ತಾ ಇದ್ದೇವೆ ಸಮೃದ್ಧಿಯಾದ ಆಶೀರ್ವಾದ ಯಾಕೆ ಆತನ ಅನುಭವಿಸ್ತಿಲ್ಲಪ್ಪ ಅಂತಂದ್ರೆ, ನಿಜವಾದಂಥ ನೆಮ್ಮದಿ ಸಂತೋಷ ಆತನಿಗೆ ಯಾಕಿಲ್ಲಪ್ಪ ಅಂತಂದ್ರೆ, ಈತನು ಸಂತೋಷ ಎಲ್ಲಿ ಹುಡುಕ್ತಾ ಇದ್ದಾನಪ್ಪ ಅಂತಂದ್ರೆ ಹೊರಗಡೆ ಲೋಕದಲ್ಲಿ ಈತನು ಸಂತೋಷ ಹುಡುಕ್ತಾ ಇದ್ದಾನೆ ಅಂತ ಹೇಳಿ. ಹಲ್ಲೆಲೂಯಾ. ಭಕ್ತನಂತ ದಾವೀದನ ಹೇಳ್ತಾನೆ, ದೇವರ ಸನ್ನಿಧಿಲಿ ಸರ್ವ ಸಂತೋಷ ಅಡಗಿದೆ ಎಂಬುದಾಗಿ ದಾವೀದನ ಹೇಳ್ತಾನೆ ಅಂತ ಹೇಳಿ. ಹಲ್ಲೆಲೂಯಾ. ದೇವಾನಿನ ಸಮ್ಮುಖದಲ್ಲಿ ಸರ್ವ ಸಂತೋಷದ ಎಂಬುದಾಗಿ ಆತನ ಹೇಳ್ತಾನೆ. ಆದ್ರೆ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ದುಃಖಕರವಾದ ಸಂಗತಿ ಏನಪ್ಪಾ ಅಂತಂದ್ರೆ, ಚರ್ಚ್ ಬರುವಂತ ಪ್ರತಿಯೊಬ್ಬ ಕ್ರೈಸ್ತಳು ಇವತ್ತು ಸಂತೋಷ ಎಲ್ಲಿ ಹುಡುಕ್ತಾ ಇದ್ದಾರಪ್ಪ ಅಂತಂದ್ರೆ ಲೋಕದಲ್ಲಿ ಹುಡುಕ್ತಾ ಇದ್ದಾರೆ. ಇವತ್ತು ಅನೇಕರು ಸಂತೋಷ ಎಲ್ಲಿ ಹುಡುಕ್ತಾ ಇದ್ದಾರಪ್ಪ ಅಂತಂದ್ರೆ ಇವತ್ತು ಹಣ ಸಂಪಾದನೆ ಮಾಡೋದ್ರಲ್ಲಿ ಹುಡುಕ್ತಾ ಇದ್ದಾರೆ. ಇವತ್ತು ಯೌವನಸ್ಥರು ಎಲ್ಲಿ ಸಂತೋಷ ಹುಡುಕ್ತಾ ಇದ್ದಾರಪ್ಪ